ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ತುಂಬ ಕಷ್ಟಪಟ್ಟು ಇಬ್ಬರು ಬ್ಯುಸಿಯೆಸ್ಟ್ ಪರ್ಸನ್ಸ್ನ ಹಿಡಿದಿಟ್ಟಿದ್ದೀನಿ ನನ್ನ ಒಂದು ಚಾನೆಲಲ್ಲಿ. ಈ ಒಂದು ವ್ಲಾಗ್ ತುಂಬ 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 ಸ್ಪೆಷಲ್. ಯಾಕಂತಂದರೆ ಈ ವ್ಲಾಗಲ್ಲಿ ನನ್ನ ಜೊತೆಗೆ ನನ್ನ ಬ್ರದರ್ಸ್ ಕೂಡ ಜಾಯ್ನ್ ಆಗ್ತಿದ್ದಾರೆ. ಸೊ ಲೆಟ್ ಅಸ್ ಸೇ ಹಾಯ್ ಆ್ಯಂಡ್ ವೆಲ್ಕಮ್ ಟು ಕೀರ್ತಿ ಆ್ಯಂಡ್ ಮುಬಾರಕ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಇಬ್ಬರು ಕೂಡ ಕೊರಿಯೋಗ್ರಾಫರ್ಸ್. ಒಬ್ರದ್ದಾದ್ಮೇಲೆ ಒಬ್ರು ಬ್ಯಾಚ್ ಇರುತ್ತೆ ನಮ್ಮ ಗ್ರಾವಿಟಿ ಡ್ಯಾನ್ಸ್ ಅಕಾಡೆಮಿಯಲ್ಲಿ. ಸೊ ಇಬ್ರು ಕೈಗೆ ಸಿಗಲ್ಲ, ಅದಕ್ಕೆ ಬಹಳ ಕಷ್ಟಪಟ್ಟು ಬೇಡ್ಕೊಂಡು ಫೈನಲಿ ದೇ ಆರ್ ಹಿಯರ್. ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್, ಜೆನ್ಯೂನ್ಲಿ. ಭಯಂಕರ ಫಾರ್ಮಾಲಿಟೀಸ್ ಆಯಿತು. ಸೊ ಇವ್ರನ್ನ ಇವತ್ತು ನಾನು ಏನಕ್ಕೆ ಇಲ್ಲಿ ಕೂರಿಸಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಯೂಶ್ವಲಿ ತುಂಬ ಕೇಸಸ್ ನಡೀತಾ ಇದೆ. ಆಮೇಲೆ ಸುಮಾರು ಜನ ಹುಡುಗಿರು ಮದುವೆ ಆಗಲ್ಲ, ಹುಡುಗರು ಮದುವೆ ಆಗಲ್ಲ, ಈ ಥರದ್ದೆಲ್ಲ ಇರೋದ್ರಿಂದ ಸೊ ನನ್ನ ತಮ್ಮಂದ್ರಿಗೆ ಹುಡುಗಿರ ಮೇಲೆ ಏನು ಒಪಿನಿಯನ್ ಇದೆ, ಅದು ಎಷ್ಟು ಜನಕ್ಕೆ ಹೊರಗಡೆ ರಿಲೇಟ್ ಆಗುತ್ತೆ, ಇದನ್ನೆಲ್ಲ ತಿಳ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ನಾನು ನಿಮ್ಮನ್ನು ಇಲ್ಲಿ ಕೂರಿಸಿದ್ದೀನಿ. ಓಕೆ, ಸೊ ಆರ್ ಯು ರೆಡಿ? ರೆಡಿ. ಸೊ ನಿಮಗೆ ನಾನು ಇವಾಗ ಒಂದಷ್ಟು ಕ್ವೆಶನ್ಸ್ ಕೇಳ್ತಾ ಹೋಗ್ತೀನಿ. ಸೊ ನಿಮ್ಮ ಮನಸ್ಸಿಂದ ಏನು ಒಪಿನಿಯನ್ ಇರುತ್ತೆ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಬೇಕು. ರೆಡಿ ಆಡಿಯನ್ಸ್? ಲೆಟ್ಸ್ ಗೋ. ರೆಡಿ? ಓಕೆ. ಸೊ ಫಸ್ಟ್ ಕ್ವೆಶ್ಚನ್, ಹುಡುಗಿರ ಬಗ್ಗೆ ನಿಮಗೆ ಇವತ್ತಿಗೂ ಅರ್ಥನೇ ಆಗದಿರುವಂಥ ಒಂದು ವಿಷಯ ಯಾವುದು? ಹೂ ವಿಲ್ ಆನ್ಸರ್? ಒಂದು ವಿಷಯ ದಟ್ ಯು ಹ್ಯಾವ್ ನೆವರ್ ಅಂಡರ್ಸ್ಟುಡ್. ಬೇಜಾರಾದಾಗ ಹುಡುಗಿರ್ಗೆ ಬೇಜಾರಾದಾಗ ಸಮಾಧಾನ ಮಾಡಿದಾಗ ಹೋದಕ್ಕೆ ಇದು ಹಾಕ್ತಾನೆ ಪ್ರಮೋದಾಗ ನಗ್ತಾ ಇರೋದು. ಕೋಪ ಬಂದಿರುತ್ತೆ. ಕೋಪ ಬಂದಾಗ ಅವ್ರೇನು, ನಾವು ಹುಡುಗರು ಸಮಾಧಾನ ಮಾಡಕ್ ಹೋಗ್ತೀವಿ. ಸಮಾಧಾನ ಮಾಡಕ್ ಹೋದಾಗ ಅವ್ರ ನೋ ಬರಂಗಿಲ್ಲ, ಮಾತಾಡ್ಸ್ಬೇಡ ನೀನು. ಮಾತಾಡ್ಸ್ಬೇಡ ಅಂದ್ರೆ ನಾವೇನ್ ಮಾಡ್ಬೇಕು? ಮಾತಾಡ್ಸ್ಬೇಡ ಅಂತ ನಾವು ಹೋಗ್ತೀವಿ ಮತ್ತ ಆಫೀಸ್. ಯಾಕೆ ಮಾತಾಡ್ತಿಲ್ಲ ನೀನು? ಇವಾಗ ಮಾತಾಡ್ಸ್ಬೇಕು, ಏನ್ ಮಾತಾಡ್ಸ್ಬಾರದು, ಏನ್ ಮಾಡ್ಬೇಕು? ಅದು ಒಂದು ನನಗೆ ಕನ್ಫ್ಯೂಸ್ ಆಗ್ಬಿಟ್ಟು ಇವತ್ತರೆಗೂ ಅರ್ಥ ಆಗಿಲ್ಲ ಅಲ್ಲ, ಯಾರಿಗೂ ಅರ್ಥ ಆಗಿಲ್ಲ ಅದು. ನೋಡು, ಅವ್ರು ಅಂದ್ರೆ ಮಾತಾಡ್ಸ್ಬೇಡ ಅಂದಂಗೋ, ಮಾತಾಡ್ಸ್ಬೇಡ ಅಂದ್ರೆ ಮಾತಾಡ್ಸ ಅಂದಂಗೋ, ಅದು ಏನಂತಾನು ಗೊತ್ತಾಗತ್ತಿಲ್ಲ. ಡೈರೆಕ್ಟ್ ಹೇಳಲ್ಲ ಮತ್ತೆ. ಅದೇ ನಾವು ಸಮಾಧಾನ ಮಾಡಕ್ ಹೋದ್ರು ನಾವೇ ಬೈಸ್ಕೊಂತೀವಿ, ಮಾಡಿಲ್ಲ ಅಂದ್ರೆ ಬೈಸ್ಕೊಂತೀವಿ. ಒಟ್ಟು ನೀವು ಬೈಸ್ಕೊಳಕ್ಕೆ ಇದೀರಿ ಅನ್ನೋ ತರ. ಒಂದು ಹುಡುಗಿಯಾಗಿ ಹೇಳ್ತೀನಿ, ಅದು ನನಗೂ ಗೊತ್ತಿಲ್ಲ ಯಾಕೆ ಅಂತ. ಬಟ್ ಎಸ್, ನಾವು ಡೈರೆಕ್ಟ್ ಆಗಿ ಇದು ಬೇಕಂದ್ರೆ ಇದು ಬೇಕು ಅಂತ ಹೇಳಲ್ಲ. ಅಂದ್ರೆ ಹೆಂಗಂದ್ರೆ ಹುಡುಗಿರು ವಿ ಎಕ್ಸ್ಪೆಕ್ಟ್ ಅಂದ್ರೆ ಲೈಕ್ ಹೆಂಗಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ನನ್ನ ಬಗ್ಗೆ ತಿಳ್ಕೊಳ್ಳಿ ಆ ಥರ. ಹುಡುಗರು ಹೆಂಗಂದ್ರೆ ಡೈರೆಕ್ಟ್ ಆಗಿ ಹೇಳು ಮಾಡ್ತೀನಿ ಅಂದ್ರೆ. ಹುಡುಗಿರು ಜಾಸ್ತಿ ಎಮೋಷ್ನಲಿ ಯೋಚನೆ ಮಾಡ್ತಾರೆ, ಹುಡುಗರು ಜಾಸ್ತಿ ಲಾಜಿಕಲಿ ಯೋಚನೆ ಮಾಡ್ತಾರೆ. ಹಾಗಾಗಿ ಈ ಒಂದು ಕನ್ಫ್ಯೂಷನ್ ಕಾಲದಿಂದ ನಡ್ಕೊಂಡು ಬಂದಿದೆ, ಇನ್ನು ಮೇಲೂ ನಡ್ಕೊಂಡು ಹೋಗುತ್ತೆ. ಓಕೆ, ಸೊ ದ ಸೆಕೆಂಡ್ ಕ್ವೆಶ್ಚನ್, ನಿಮ್ಗೆ ಒಂದು ದಿನ ನೀವು ಹುಡುಗಿಯಾಗಿ ಇರಕ್ ಚಾನ್ಸ್ ಸಿಗುತ್ತೆ ಅಂತ ಅನ್ಕೊಳ್ಳಿ. ಆ ಒಂದು ಪೂರ್ತಿ ದಿನ ನೀವು ಒಂದು ಹುಡುಗಿ, ಫಸ್ಟ್ ಏನ್ ಕೆಲಸ ಮಾಡ್ತೀರಾ? ಈ ಹುಡುಗಿರು ಹೇಳ್ತಿರ್ತಾರಲ್ಲ, ಪೀರಿಯಡ್ಸ್ ಆದಾಗ ಮೂಡ್ ಸ್ವಿಂಗ್ಸ್ ಬರುತ್ತೆ, ಮತ್ತೆ ತುಂಬ ಪೇನ್ ಆಗುತ್ತೆ ಆ ಥರ ಅಂತ. ಅದು ಹೆಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವ್ರಿಗೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಹೌದು, ಅದೇ ಸೇಮ್ ಅದು ಎಕ್ಸ್ಪೀರಿಯನ್ಸ್. ಮತ್ತೆ ಪಾಪ ಮತ್ತೆ ಡೆಲಿವರಿ ಟೈಮಲ್ಲಿ ಕಷ್ಟ ಅವ್ರಿಗೆ. 9 months ಅವರು ಭಾರ ಇರುತ್ತೆ ಅವ್ರಿಗೆ, ಮತ್ತೆ ಪೇನ್ ಇರುತ್ತೆ ಅವ್ರಿಗೆ, ಯಾವ ಕೆಲಸ ಮಾಡೋಕ್ಕಾಗಲ್ಲ ಅವ್ರಿಗೆ. ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಅದು ತಿನ್ಬೇಕು ಇದು ತಿನ್ಬೇಕು ಅನಿಸ್ತಾ ಇರುತ್ತೆ, ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಅವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಮತ್ತೆ ಒಬ್ಬ ಹುಡುಗರಿಗೆ PCOD ಪ್ರಾಬ್ಲಮ್ ಆ ಥರ ಎಲ್ಲ ಇರುತ್ತೆ ಪಾಪ. ಒಂದು ಹುಡುಗಿರಿಗೆ ಸ್ವಲ್ಪ ಕೆಲವೊಂದಿಷ್ಟು ಹುಡುಗಿರಿಗೆ ಇರುತ್ತೆ. ಅದು ಒಬ್ಬೊಬ್ರು ಒಂಥರ ಕೋಪ ಹಿಂಗ್ ಮಾತಾಡ್ಸ್ಕೋತಾಗೆ ಸಡನ್ ಆಗಿ ಕೋಪ ಆಗ್ತಾರೆ, ಒಂದ್ಸಲ ಸಡನ್ ಆಗಿ ನಾರ್ಮಲ್ ಆಗ್ತಾರೆ. ಅದು ಯಾವಾಗ ಏನು ಅಂತ ಗೊತ್ತಾಗಲ್ಲ. ಬಟ್ ಅದು ಹೆಂಗೆ, ಅದು ಏನಂತ ಅದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನಂದ್ರೆ, ಅದು ತಿಂಗಳಿಗೆ ಒಂದೊಂದ್ಸತಿ ಒಬ್ಬರು ಮಂತ್ಲಿ ಒಂದ್ ತಿಂಗಳಲ್ಲಿ ಚೆನ್ನಾಗಿರ್ತಾರೆ. ಆಮೇಲೆ ಆ ಟೈಮಲ್ಲಿ ಅವ್ರಿಗೆ ನಾವೇನಾದ್ರು ಹಾಟ್ ಬ್ಯಾಗ್ಸ್ ಮತ್ತೆ ಅವೆಲ್ಲ ಏನಾದ್ರು ತಂದ್ಕೊಟ್ರು ಒಂದ್ಸತಿ ಅವ್ರು ತೊಗೊಳಲ್ಲ, ಬೇಡ 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 ಅಂತಾರೆ. ಆದರೆ ಆ ಟೈಮಲ್ಲಿ ಅವ್ರಿಗೆ ಬೇಕಾಗಿರುತ್ತೆ, ಆದ್ರೂ ಅವರು ಸುಮ್ಮನೆ ಇದು ಮಾಡಿ ಆ ಟೈಮಲ್ಲಿ ಬೇಡ ಬೇಡ ಅಂದ್ಬಿಟ್ಟು ಮತ್ತೆ ಕುಕ್ ಮಾಡ್ಕೊತಾರೆ. ಆಮೇಲೆ ಮತ್ತೆ ಸಮಾಧಾನ ಆಗ್ತಾರೆ. ಏನಾದ್ರು ಮಾಡಕ್ ಹೋದ್ರೆ ನಾವು ಒಂಚೂರು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ರೈಸ್ ಆಗ್ಬಿಡ್ತಾರೆ. ಬಟ್ ಅದು ಒಂದಿನ ಹುಡುಗಿ ಆದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅವಾಗ ಅಷ್ಟೇ. ಅಂದ್ರೆ ಗೊತ್ತಾಗ್ಬೇಕು ಅಂತ ಅಷ್ಟೇ. ಮುಂದೆ ನಿಮ್ಮ ಜೀವನಕ್ಕೆ ಗೊತ್ತಾಗ್ಬೇಕು. ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಆನ್ಸರ್ ಫ್ರಮ್ ದೆಮ್, ಬಿಕಾಸ್ ಅವ್ರು ಯಾವಾಗಲೂ ಕಾಲು ಎಳ್ಕೊಂಡು ತಮಾಷೆ ಮಾಡಿಕೊಂಡೇ ಇರುವಂಥದ್ದು ನನ್ನ ಜೊತೆಗೆ. ಸೊ ಇಟ್ ವಾಸ್ ಸೊ ಡೀಪ್ ಆ್ಯಕ್ಚುಲಿ. ಯಾಕಂದರೆ ಪ್ರತಿಯೊಂದು ಹುಡುಗನೂ ಈ ನೋವನ್ನ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ರೆ ಮತ್ತೆ ಲೈಫಲ್ಲಿ ಯಾವ ಹುಡುಗಿನೂ ಆ ಟೈಮಲ್ಲಿ ಅವಳನ್ನ ಬಿಟ್ಟು ಹೋಗಲ್ಲ.
ಆ್ಯಂಡ್ ಹೀಲ್ ಬಿ ದೇರ್ ಫಾರ್ ಹರ್ ನೋ ಮ್ಯಾಟರ್ ವಾಟ್. ಎಷ್ಟೇ ಬ್ಯುಸಿ ಇದ್ರೂ ಯಪ್ಪ ಎಷ್ಟು ನೋವಿರುತ್ತೆ ಅನ್ನೋದನ್ನ ಅವ್ರೊಂದು ಅರ್ಥ ಮಾಡ್ಕೊಳಕ್ಕೆ ಅವಕಾಶ ಸಿಗುತ್ತೆ. ಆ್ಯಕ್ಚುಲಿ ಹಿಂಗಾದ್ರೆ ಚೆನ್ನಾಗಿರುತ್ತಲ್ಲ. ಹುಡುಗಿ ಆಗ್ಬಿಡೋಣ. ಅದೇನೇನೋ ಬರುತ್ತಲ್ಲ ಸೆನ್ಸೇಷನ್ ಹೊಟ್ಟೆಗೆ ಇಟ್ಬಿಟ್ರೆ ದಟ್ ಬಾಯ್ಸ್ ಬರುತ್ತೆ. ನಾನೊಂದು ವಿಡಿಯೋ ನೋಡಿದೀನಿ, ಆ ವಿಡಿಯೋದಲ್ಲಿ ಆ ಮಷೀನ್ ಹಚ್ತಾರೆ, ಅದು ಅದು ಅದೇ ತರ ಎಕ್ಸ್ಟ್ರೀಮ್ ಲೆವೆಲ್ಸ್ ಆ ಥರ ಲೆವೆಲ್ಸ್ ಮೇಲೆ ಮತ್ತೆ ಒಬ್ಬೊಬ್ರಿಗೆ ಒಂದೊಂದರ ಡಿಫ್ರೆನ್ಸ್ ಇರುತ್ತೆ. ಅದು ನಾನು ನಿಮ್ಗೆ ಕೇಳ್ಬೇಕು, ಅದು ಒಬ್ಬೊಬ್ರಿಗೆ ಒಂದೊಂದರ ಡಿಫ್ರೆನ್ಸ್ ಇರುತ್ತೆ. ಒಬ್ಬೊಬ್ರಿಗೆ ಜಾಸ್ತಿ ಪೇನ್ ಆಗುತ್ತೆ, ಒಬ್ಬೊಬ್ರಿಗೆ ಕಡಿಮೆ ಪೇನ್ ಆಗುತ್ತೆ, ಒಬ್ಬರಿಗೆ ತಡ್ಕೊಳಕ್ ಆಗ್ತಿರಲ್ಲ. ಆ ತರ ಡಿಪೆಂಡ್ಸ್ ಆನ್ ದ ಬಾಡಿ. ಮತ್ತೆ ಜೆನೆಟಿಕ್ಸ್ ಇಂದಾನು ಬರುತ್ತದು ಕೆಲವು ಸಲ. ಏನಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ತಾಯಿಗೆ PCOD ಇದ್ರೆ ನನ್ನ ತಂಗಿಗೆ ಅಥವಾ ನನ್ನ ಅಕ್ಕಂಗೆ ಯಾರಿಗಾದ್ರೂ PCOD ನನಗೆ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಮೇಜರ್ಲಿ ಮ್ಯಾಟರ್ ಆಗುವಂಥದ್ದು ನಮ್ಮ ಫುಡ್ ಹ್ಯಾಬಿಟ್ಸು, ಆಮೇಲೆ ನಮ್ಮ ಥಾಟ್ಸು, ನಿದ್ದೆ. ಇದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ನನಗೆ PCOD ಇತ್ತು, ನಾನು ರಿವರ್ಸ್ ಮಾಡ್ಕೊಂಡಿದ್ದು ನನ್ನ ಹ್ಯಾಬಿಟ್ಸಿಂದಾನೆ. ಸೊ ಇಟ್ ಈಸ್ ನಾಟ್ ಲೈಕ್ ಒಂದು ಡಿಸೀಸ್ ಅಲ್ಲ, ಇಟ್ ಈಸ್ ಲೈಕ್ ಅದು ಒಂಥರ ಏನು ಹೇಳೋದು, ಅದು ಒಂದು ಇಟ್ ಇಸ್ ಕ್ಯೂರೇಬಲ್, ರಿವರ್ಸ್ ಮಾಡಬಹುದು. ಇಟ್ ಈಸ್ ಅ ಡೆಫಿಷಿಯನ್ಸಿ, ನಾಟ್ ಅ ಡಿಸೀಸ್. PCOD ಆಗಿರ್ಬೋದು, PCOS ಆಗಿರ್ಬೋದು. ಮೇಜರ್ಲಿ ನಮ್ಮ ಮೈಂಡ್ ತುಂಬ ಕಾಮ್ ಆಗಿರಬೇಕು, ಕಂಟ್ರೋಲ್, ಆ ಥರ ಎಲ್ಲ ಬರುತ್ತೆ. ನಮಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಅದು ತಿಳ್ಕೋಬೇಕು ಅನ್ನೋ ಮನಸ್ಥಿತಿಗೆ ಸೆಲ್ಯೂಟ್. ಈ ಥರ ಯಾವ್ಯಾವ ಹುಡುಗರು ಅನ್ಕೊಂತಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ವೆಶ್ಚನ್. ಇದು ನೀವು ಹೇಳಲೇಬೇಕು. ಹುಡುಗರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳುವಂಥದ್ದು ಅಥವಾ ನಂಬಿರುವಂಥದ್ದು ವಿಷಯ ಯಾವುದು? ಹುಡುಗರ ಬಗ್ಗೆ ಹುಡುಗಿರು ತಪ್ಪಾಗಿ ತಿಳ್ಕೊಳ್ಳುವಂಥದ್ದು ಯಾವುದು? ಆ್ಯಕ್ಚುಲಿ ಒಬ್ಬ ಹುಡುಗ ಯಾವ್ದಾನ ಹುಡುಗಿ ಜೊತೆ ಮಾತಾಡ್ತಿದ್ದಾನೆ, ಚಾಟ್ ಮಾಡ್ತಿದ್ದಾನೆ, ಅವ್ರ ಜೊತೆ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಅಂದಿದ ತಕ್ಷಣ ಹುಡುಗಿ ಏನು ಅನ್ಕೊತಾರೆ, ಇದು ನನ್ನ ಚೀಟ್ ಮಾಡ್ತಿದ್ದಾನೆ, ಲಾಯಲ್ ಇಲ್ಲ, ಆಮೇಲೆ ನನಗೆ ಇದು ಇನ್ನು ಮೋಸ ಮಾಡ್ತಿದ್ದಾನೆ, ನನ್ನ ಜೊತೆ ಇನ್ನು ಪ್ರೀತಿ ಮಾಡಲ್ಲ, ಆ ಥರ ಎಲ್ಲ ತಿಳ್ಕೊಳೋದು ಜಾಸ್ತಿ. ಅಂದರೆ ಎಲ್ಲ ಹುಡುಗರು ಅದೇ ಥರನೇ ಇರಲ್ಲ. ಸ್ವಲ್ಪ ಜನ ಇರ್ತಾರೆ, ಇರಲ್ಲ ಅಂತ ಅಲ್ಲ, ಅಂದ್ರೂ ಎಲ್ಲರೂ ಒಬ್ಬೊಬ್ರು ಲಾಯಲ್ ಆಗಿದ್ರು ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಬಿಟ್ಟೋಗೋ ಚಾನ್ಸಸ್, ಬ್ರೇಕಪ್ ಆಗೋ ಚಾನ್ಸಸ್. ಜಗಳ ಆಗೋದು ಅಲ್ಲಿಗೆ ಅಲ್ವಾ? ಅಂದ್ರೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಎಲ್ಲ ಜಗಳ ಆಗ್ತಾವ. ಮತ್ತೆ ಇನ್ನೊಂದು ಹುಡುಗ ಒಂದೊಂದಿಷ್ಟು ಜನ ಹೆಂಗಿರ್ತಾರೆ ಅಂದ್ರೆ ಜಾಸ್ತಿ ಅಂದ್ರೆ ನಮ್ಮ ಹುಡುಗ ನನ್ನ ಹುಡುಗ ಏನು ಅಂತ ನನಗೆ ಗೊತ್ತಿದೆ ಅನ್ನೋ ಹುಡುಗಿಯರು ಇರ್ತಾರೆ. ಕೆಲವೊಂದಿಷ್ಟು ಹುಡುಗಿರು ಏನಿರ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನನ್ನ ಹುಡುಗ ಏನೋ ಅಂತ, ಬಟ್ ಆದ್ರೆ ಅವ್ರಿಗೆ ಏನೋ ಒಂಥರ ಅದು ಜಲಸ್, ಇದು ಏನೋ ಒಂದು ಇರುತ್ತೆ ಆ ಹುಡುಗಿಯರಿಗೆ. ನನ್ನ ಹುಡುಗ ಏನೋ ಬೇರೆಯವ್ರಿಗೆ ಬಿಟ್ಟು ಹೋಗ್ಬಾರ್ದು, ನನ್ನ ಬಿಟ್ಟು ಬೇರೆ ಹೋಗ್ಬಾರ್ದು, ಪೊಸೆಸಿವ್ನೆಸ್ ಇರುತ್ತೆ. ಅವಾಗನೂ ಆ ಥರ ಥಾಟ್ಸ್ ಬರುತ್ತೆ. ಬಟ್ ಏನಂತ ಬೇರೆಯವರು ನಂಬಿಕೆ ಇಡಬೇಕು ಅಷ್ಟೇ ಅಲ್ವಾ? ಪ್ರತಿಯೊಂದು ಸಂಬಂಧಕ್ಕೂ ನಂಬಿಕೆನೇ ಅಡಿಪಾಯ. ಇಟ್ಸ್ ಅ ಫೌಂಡೇಶನ್. ಬಟ್ ಆಸ್ ಅ ಗರ್ಲ್ ಐ ವುಡ್ ಲೈಕ್ ಟು ಕ್ಲಾರಿಫೈ ದಿಸ್. ದ ಥಿಂಗ್ ಇಸ್, ಅಲ್ಲಿ ನನ್ನ ಹುಡುಗ ಬಿಡು ಹಿಂಗೆ ಅಂತ ನಂಬಿಕೆ ಆ ಹುಡುಗಿಗೆ ಬರಬೇಕಂದ್ರೆ ಒಂಚೂರು ಟೈಮ್ ಬೇಕಾಗತ್ತೆ. ಆ ಟೈಮ್ ಪೀರಿಯಡಲ್ಲಿ ಪೊಸೆಸಿವ್ನೆಸ್ಸು, ಜೆಲಸಿ ಎಲ್ಲ ಇರುತ್ತೆ. ಆ್ಯಕ್ಚುಲಿ ಪೊಸೆಸಿವ್ನೆಸ್ ಇಸ್ ಕ್ಯೂಟ್. ಅದು ಯಾವಾಗ ಜೆಲಸಿ ಆಗುತ್ತಲ್ಲ ಅವಾಗ ಹತ್ಕೊಳ್ಳುತ್ತೆ. ಅದು ಪೀರಿಯಡ್ ಅಂತ ಇರುತ್ತೆ, ಅವಾಗ ನಡೀತದೆ. ಅದು ಆಗ್ಲೇಬೇಕು. ಅರ್ಥ ಮಾಡ್ಕೊಂಡ್ರೆ ಅದು ಕರೆಕ್ಟ್. ಯಾವಾಗ ಜಗಳ ಇಲ್ಲ ಅವಾಗ ಗಂಡ ಹೆಂಡತಿ ಜಗಳ ಉಂಟು ಮಾಡ್ಕೊತಾಗ ಹುಡುಗಿ ಅರ್ಥ ಮಾಡ್ಕೊಂತಿದ್ದಾರೆ ಅಂತ ಹುಡುಗ ಅದನ್ನೇ ಅಡ್ವಾಂಟೇಜ್ 100%. ಅದು ಅವಾಗ ಇದು ಮಾಡಿದ್ರೆ ಹುಡುಗರಿಗೂ ಚೀಟಿಂಗ್ ಅಂತಾನೆ ಇದಾಗುತ್ತೆ. ಈ ರೂಲ್ ಇಬ್ರಿಗೂ ಅಪ್ಲೈ ಆಗುತ್ತೆ. ವೆರಿ ವೆಲ್ ಸೆಡ್ ಆಕ್ಚುಲಿ. ಜಸ್ಟ್ ಬಿಕಾಸ್ ಯುವರ್ ಮ್ಯಾನ್ ಇಸ್ ಟಾಕಿಂಗ್ ಟು ಸಂಬಡಿ ಎಲ್ಸ್, ಅವ್ರು ನಮ್ಮ ಬಗ್ಗೆ ಮೋಸ ಮಾಡ್ತಿದ್ದಾರೆ, ನನ್ನ ಬಿಟ್ಟು ಹೋಗ್ಬಿಡ್ತಾನೆ, ಇನ್ಸೆಕ್ಯೂರಿಟಿ ಇರಬಾರ್ದು. ಇವಾಗ ಇನ್ಸೆಕ್ಯೂರಿಟಿ ಹೆಂಗ್ ಬರುತ್ತೆ? ವೆನ್ ಶಿ ಫೀಲ್ಸ್ ಇನ್ಕಂಪ್ಲೀಟ್. ನನ್ನಲ್ಲಿ ಏನೋ ಕೊರತೆ ಇದೆ ಅಂತ ನಾನು ಅಂದ್ಕೊಂಡ್ರೆ ನನಗೆ ನಾನು ಬಿಟ್ಟು ಹೋಗ್ತಾನೆ ಅನ್ನೋದಿರುತ್ತೆ. ಅದಕ್ಕೆ ಎಲ್ಲ ಸೆಲ್ಫ್ ಲವ್ ಮಾಡ್ರಿ, ಅವಾಗ ಯಾವ ಇನ್ಸೆಕ್ಯೂರಿಟಿನೂ ಬರಲ್ಲ. ವೆಲ್, ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಿದ್ದೀರಾ. ಗುಡ್ ಗೋಯಿಂಗ್. ಹುಡುಗಿರ ಜೊತೆ ಮಾತಾಡೋವಾಗ ನಿಮಗೆ ಸಿಕ್ಕಿರುವಂತಹ ಫನ್ನಿ ಸಜೆಷನ್ ಯಾವುದು? ಸಲಹೆ, ಫನ್ನಿ ಅಡ್ವೈಸ್. ಅಯ್ಯೋ, ಇವೆಲ್ಲ ಹೇಳ್ಬೇಕಾದ್ರೆ ನಮ್ಮ ತಲೆಯಲ್ಲಿ ಸ್ವಲ್ಪ ಇನ್ನೂ ಬೇರೆ ಬೇರೆ ಹೇಳಪ್ಪ. ನಾನು ನೋಡ್ಕೊಂಡೆ. ಅದೇ ಸ್ಕಿನ್ ಕೇರ್ ಮಾಡ್ಕೊಳೋ ಟೈಮಲ್ಲಿ ಹಲ್ದಿ ಹಾಕೊಳ್ಳಿ, ಆಮೇಲೆ ಕಾಫಿ ಪುಡಿ. ಆಮೇಲೆ ಕಾಫಿ ಪುಡಿ ಆ್ಯಕ್ಚುಲಿ ಒಳ್ಳೆ, ನಾನೇ ಹಚ್ಚಿದ್ದೀನಿ ಇಬ್ರಿಗೂ ಕಾಫಿ ಪುಡಿ. ನನಗೆ ಆ್ಯಕ್ಚುಲಿ ಏನಂದರೆ ನಮ್ಗೆ ಹಲ್ದಿ ಹಾಕೊಳ್ಳಿ ಅಂತ ಎಂದಿರೋದು ಜಾಸ್ತಿ. ನಾನಂತೂ ಹೇಳಿಲ್ಲ, ನಾನು ಹಚ್ಚು ಇಲ್ಲ. ಇವ್ರ ಪೇರೆಂಟ್ಸು ನೋಡ್ತಾರೆ. ನಾನು ಖಂಡಿತವಾಗ್ಲೂ ಹಳದಿ ಅಂತೂ ಇಬ್ರಿಗೂ ಹಾಕಿಲ್ಲ. ಅವ್ರಿಗೆ ಯಾರು ಕೊಟ್ಟಿದ್ದಾರೆ ಸಜೆಷನ್ ನನಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಬ್ಬ
ಒಬ್ಳು ಫ್ರೆಂಡು ಅವ್ಳಿಗೆ ಕ್ಲೀನ್ ಶೇವ್ ಅಂದ್ರೆ ಇಷ್ಟ. ಆ. ಅಂದ್ರೆ ಕ್ಲೀನ್ ಶೇವ್ ಹುಡುಗರು ಇಷ್ಟ. ಕೊರಿಯನ್ ಒಂದೊಂದು ಜನ ಬಿಯರ್ಡ್ ಇಷ್ಟ, ಕ್ಲೀನ್ ಶೇವ್ ಇಷ್ಟ. ಅವಾಗ ಅವ್ರನ್ನು ಒಂದಿನ ನನ್ಗೆ ಏನ್ ಮಾಡ್ಬಿಟ್ಟಿದ್ರೆ, ಅಂದ್ರೆ ಅವಳು ಸುಮ್ನೆ ಒಂದ್ಸಲ ಕ್ಲೀನ್ ನೋಡು ಚೆನ್ನಾಗಿರುತ್ತೆ, ಕ್ಯೂಟ್ ಆಗಿರುತ್ತೆ, ಹುಡುಗರು ಸಿಕ್ಬಿಟ್ಟು ಕೊರಿಯನ್ ತರ ಇರುತ್ತೆ ಹಂಗೆ ಹಿಂಗೆ ಅಂತ. ಅದು ಒಂದೊಂದು ಮುಖಕ್ಕೆ ಒಂದೊಂದು ಸೂಟ್ ಆಗ್ತದೆ. ನಮ್ಮ ಮುಖಕ್ಕೆ ಎಲ್ಲಿ ಸೂಟ್ ಆಗೋದು ಗೊತ್ತಿಲ್ಲ. ಎಲ್ಲಿ ನಮ್ಗೇನು ಗೊತ್ತು, ಒಂದು ನಮಗೆ ಸೂಟ್ ಆಗೋದು ಗೊತ್ತಿಲ್ಲ ಅದು. ನಾ ಒಂದಿನ ಸುಮ್ನೆ ಜೀವನದಾಗ ಅಪರೂಪದಾಗ ಯಾವಾಗೂ ಗೊತ್ತೇ ಇಲ್ಲ ಅದು. ಅಮ್ಮ ನೋಡ್ತಾ ಇದ್ರೆ ನೋಡಿ. ಒಂದಿನ ಸುಮ್ನೆ ಒಂದು ಹಾಕನಂತ ಸುಮ್ನೆ ಒಂದು ಬ್ಲೇಡ್ ಹಾಕ್ಸಿದ್ದೆ ಅಷ್ಟೇ, ಸುಮ್ನೆ ಬ್ಲೇಡ್ ಸೇವ್ ಮಾಡಿಸಿದ್ದೆ. ಅದು ನನ್ನ ಮುಖ ಅಂತ ನನಗ ಕೂನ್ ಹತ್ತತಿರ್ಲಿಲ್ಲ. ನನ್ನ ಮುಖ ನನಗ ಕೂನ್ ಹತ್ತತಿರ್ಲಿಲ್ಲ, ನನ್ನ ಮುಖ ತೋರ್ಸೋಕ್ ಆಗತ್ತಿಲ್ಲ ಯಾರು. ಅವತ್ತು ಯಾರ ಸಿಕ್ ದೋಸ್ತರ ಕೈಲಿ ಎಲ್ಲರ ಹತ್ರ ಬಯಸ್ಕೊಂಡಿನಿ. ಅದು ಹೆಂಗ ಅದು ಅವಳಿಗೂ ಇಷ್ಟ ಆಗ್ಲಿಲ್ಲ ಬಿಡು, ಅದು ಅವಳಿಗೂ ಇಷ್ಟ ಆಗಿಲ್ಲ. ಯಾರಮ್ಮ ನೀನು ನೋಡ್ತಿದ್ರೆ ವಿಡಿಯೋ ಕಮೆಂಟ್ ಇಷ್ಟ ಆಗಿಲ್ಲ. ಏನ್ ಮಾಡೋದು ಅದು, ಅದು ನನ್ಗೂ ಮುಖ ನೋಡಕ್ಕಾಗ್ಲಿಲ್ಲ. ನಾವು ಎಷ್ಟು ವಾಪಸ್ ಬರುವವರೆಗೂ ನಾನು ಬರೀ ಡೈಲಿ ಹಿಂಗೆ ತಿರ್ಗಾಡಿ ಏನೇನು ಅಡ್ಡ ಹೆಸರು ಹೊತ್ಬಿಟ್ರು. ಏನೇನೇನೇನ್ ಅಡ್ಡ ಹೆಸರು ಅಲ್ಲ ಹುಡುಗರು ಬೈತಾರಲ್ಲ ಹಂಗೆ ಹಂಗೆ ನನ್ಗದು ಜೀವನದಾಗಪ್ಪ ಆಗಲ್ಲಪ್ಪ ನಾನು. ಯಾವಾಗೂ ನಾನು ಅದಂತೂ ಕ್ಲೀನ್ ಸೇವ್ ಅಂತೂ ಮಾಡಲ್ಲ ಅಂತ ನಾನು ಅವಾಗೇ ಅನ್ಕೊಂಡ್ಬಿಟ್ಟಿನಿ. ಸಿನಿಮಾ ಶೂಟಿಂಗ್ ಗಿಟಿಂಗ್ ಆದ್ರೆ ಆತರ ಮಾಡ್ಬೋದು, ಒಂದೊಂದ್ಸಲ ಇರ್ತದಲ್ಲ ಅವಾಗ ಅದು ಮಾಡ್ಬೋದು. ಬಟ್ ಏನಂದ್ರೆ ಕ್ಯಾರೆಕ್ಟರ್ ಇದ್ ಮಾಡಿದಾಗ ಅವಾಗ ಮಾಡ್ಬೋದು. ಅವಾಗ ಏನ್ ನನಗಂದ್ರು ಅದು ವರ್ಸ್ಟ್ ಫನ್ನಿ ಎಲ್ಲ ಒಂಥರ ಅಜೀಬ್ ಆಗಿತ್ತಪ್ಪ. ಒಬ್ಬೊಬ್ಬರು ಹುಡುಗರು ಒಂದೊಂದರ ಅದ್ರಲ್ಲಿ ಕ್ಲೀನ್ ಸೇವ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾರೆ ಅಂತ, ಚೆನ್ನಾಗಿ ಕಾಣಿಸ್ತಾರೆ ಹುಡುಗರು ಒಂದೊಂದು. ಒಬ್ಬೊಬ್ಬರಿಗೆ ಆತರ ಸೂಟ್ ಆಗುತ್ತೆ, ಒಂದೊಂದು ಫೇಸಿಗೆ ಒಂದೊಂದರ. ನಮ್ಗ ಅಷ್ಟು ಸೂಟ್ ಆಗಿಲ್ಲ. ಸೊ ನೀವೇನಾದ್ರೂ ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ದೆರ್ ಇಸ್ ಒನ್ ವಿಡಿಯೋ. ನನ್ನ ಗ್ಯಾಂಗಲ್ಲಿ ಒಬ್ರು ಅದೇ ತರ ಕ್ಲೀನ್ ಶೇವ್ ಮಾಡ್ಕೊಂಡು ಮುಖ ತೋರ್ಸಕ್ಕಾಗದೆ ಮಾಸ್ಕ್ ಹಾಕೊಂಡು ನಾವು ಅವ್ರ ಫೇಸ್ನ ರಿವೀಲ್ ಮಾಡಿದ್ವಿ. ಇಟ್ ವಾಸ್ ಆಲ್ಸೋ ವೆರಿ ಫನ್ನಿ. ಸೊ ಅವರು ಕಷ್ಟ ಅರ್ಥ ಆಗ್ತದೆ ನನಗೆ, ಐ ಕ್ಯಾನ್ ರಿಲೇಟ್. ಓಕೆ, ಸೊ ಇವಾಗ ಒಂದು ಸೀರಿಯಸ್ ಕ್ವೆಶ್ಚನ್ ಕೇಳೋಣ ಅಂತ. ಅಕಾರ್ಡಿಂಗ್ ಟು ಯು, ಆಯ್ತಾ, ಸೊಸೈಟಿಲಿ ಹುಡುಗಿರನ್ನ ಹುಡುಗರಿಗಿಂತ, ರಿಪೀಟ್, ಹುಡುಗರಿಗಿಂತ ಹೆಚ್ಚು ಜಡ್ಜ್ ಮಾಡ್ತಾರಾ? ಇನ್ ಕೇಸ್ ಹೌದು ಅಂದ್ರೆ ಯಾಕೆ, ಇಲ್ಲ ಅಂದ್ರೂ ಯಾಕೆ ಅಂತ ಹೇಳಿ. ಆ್ಯಕ್ಚುಲಿ ಸೊಸೈಟಿ ಹುಡುಗಿನೇ ಜಾಸ್ತಿ ಜಡ್ಜ್ ಮಾಡೋದು. ಯಾಕಂದರೆ ಇವಾಗ ಮದುವೆ ಆದಮೇಲೆ ಅವ್ರೇನಾದರೂ ಇವಾಗ ಗಂಡನ ಮನೆ ಸೈಡಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹುಡುಗಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದೇ ಇವಾಗ ಗಂಡ ಚೆನ್ನಾಗಿ ನೋಡ್ಕೊತಿದ್ದಾನೆ ಅಂತ ಇದು ಮಾಡಿದರೆ ಹುಡುಗಿ ಗಂಡ ಮನೆಯವನು ಇದು ಏನು ಇವಳು ಬಂದಪ್ಪ, ಇವ್ರು ನಮ್ಮ ಹುಡುಗನ ಹಾಳು ಮಾಡಿಬಿಟ್ರು, ಆ ಥರ ಎಲ್ಲ ಮಾಡ್ಕೊತಾರೆ. ಅದೇ ಇವಾಗ ಗಂಡ ಸರಿ ನೋಡ್ಕೊತಿಲ್ಲ ಅಂದ್ಬಿಟ್ಟು ಏನಾದರೂ ವಾಪಸ್ ಬಂದುಬಿಟ್ರೆ ಇವಳೇನೋ 5 ದಿವಸನೂ ಗಂಡನ ಮನೆಯಲ್ಲಿ ಇರಲಿಲ್ಲ, ಇವ್ರು ಡೈವರ್ಸ್ ತೊಗೊಂಡ್ರು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ದಿವಸ ಮದುವೆ ಆಯಿತು ಅಷ್ಟೇ ಬಿಟ್ಬಿಟ್ರು ಅಷ್ಟೇ ಅಂತ ಇದು ಮಾಡ್ತಾರೆ. ಹುಡುಗಿಗೆ ಜಡ್ಜ್ ಮಾಡೋದು ಜಾಸ್ತಿ. 100% ಕರೆಕ್ಟ್. ನಿಜವಾಗ್ಲೂ ಇಫ್ ಐ ಹ್ಯಾಡ್ ಲೈಕ್ ಈ ಥರ ಮೈಕ್ ಇದ್ರೆ ಡ್ರಾಪ್ ಮಾಡಿಬಿಡ್ತಿದ್ದೆ ಅಂತ ಒಂದು ಆನ್ಸರ್ ಕೊಟ್ಟಿದ್ದು ಕೀರ್ತಿ. ಬಿಕಾಸ್ ಇಟ್ಸ್ ಟ್ರೂ ಅಲ್ಲ, ಹಂಗೆ ಹೆಣ್ಮಕ್ಳನ್ನ ಆ ಥರ ಮಾತಾಡ್ಬಿಡ್ತಾರೆ. ಅಫ್ಕೋರ್ಸ್ ಗಂಡು ಮಕ್ಳಿಗೂ ಇವಾಗ ತುಂಬ ಅನ್ಯಾಯ ನಡೀತಿದೆ, ಇಲ್ಲ ಅಂತಲ್ಲ. ಬಟ್ ಇದು ಇವ್ರು ಏನು ಹೇಳ್ತಿದ್ದಾರೆ ಇವಾಗ ಅದು 100% ಕರೆಕ್ಟ್. ಏನಾದರೂ ಮಾಡಿಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮ ಏನು ಹೇಳೇ ಕೊಟ್ಟಿಲ್ಲ, ಅವ್ರ ಅಪ್ಪ ಅಮ್ಮಂಗೆ ಏನಾದ್ರು ಒಂದು ಮಾತಂದರೆ ಫುಲ್ ದೊಡ್ಡ ರಂಪರಾಮಾಯಣ. ಬಟ್ ಇವ್ರ ಫ್ಯಾಮಿಲಿಗೆ ಅಂತಿರೋದನ್ನೆಲ್ಲ ಹೆಣ್ಮಗಳು ಸೈಲೆಂಟಾಗಿ ಸಹಿಸ್ಕೊಬೇಕು. ಹೌದು, ಅವಾಗ ಅವರು ಈ ಕಡೆ ಗಂಡನ ಮನೆಗೆ ಹೋಗಕ್ಕಾಗಲ್ಲ, ಈ ಕಡೆ ತವ್ರ ಮನೆಗೆ ಹೋಗಕ್ಕಾಗಲ್ಲ, ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಅಕಸ್ಮಾತ್ ಹೇಳ್ಕೊಂಡ್ರೆ ಬೇರೆಯವರೆಲ್ಲ ಹೇಳ್ಕೊಡ್ತಾರೆ ನಿಮ್ಗೆ ಅಂತಾನು. ಅದನ್ನು ಅಷ್ಟೇ ಸಮಾಧಾನ ಆಗುತ್ತೆ ಅಂತ ಅವ್ರ ಅಮ್ಮಂಗೆ ಫೋನ್ ಮಾಡಿದ್ರೆ ಬರೀ ಅವ್ರ ಅಮ್ಮಂಗೆ ಫೋನ್ ಮಾಡ್ತಾರೆ. ಬಟ್ ಅವಾಗ ಅವ್ರ ಅಮ್ಮ ಅಪ್ಪನೂ ಅವಾಗ ಅವರು ಏನ್ ಹೇಳಿದ್ರು, ಮದುವೆ ಮಾಡಿಕೊಟ್ಟಾದ್ಮೇಲೆ ಮತ್ತೆ ಎಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಬೇಕಲ್ಲ ಅಂತಾನೆ ಇರುತ್ತೆ. ಅಂದ್ರೆ ಮದ್ವೆ ಆಗೋ ತನಕ ಮಾತ್ರ ಒಂದ್ ಲೈಫ್. ಮದ್ವೆ ಆದ್ಮೇಲೆ ಹೆಂಗಂದ್ರೆ ನಮ್ಮ ಮನೆ ಅಮ್ಮನ ಮನೆ ಆಗ್ಬಿಡತ್ತೆ, ಅದು ಹೋಗಿರೋ ಮನೆ ಗಂಡನ ಮನೆ ಆಗತ್ತೆ. ಲಿಟ್ರಲಿ ಆ ಹೆಣ್ಮಗಳಿಗೆ ಅಮ್ಮನ ಮನೆನೂ ಇಲ್ಲ, ಅಂದ್ರೆ ಅವಳದು ಅಂತ ಒಂದ್ ಮನೆ ಇಲ್ಲ ಅಲ್ಲ. ಯಪ್ಪ, ಮ್ಯಾರೇಜ್ ಡಿಪೆಂಡ್ಸ್ ಆನ್ ದ ಫ್ಯಾಮಿಲಿ. ಯಾವ ಮನೆಗೆ ಹೋಗ್ತೀವಿ, ಕೆಲವು ಮನೆಗಳು ಮಗಳು ತರ ನೋಡ್ಕೊಂತಾರೆ. ಆಲ್ಮೋಸ್ಟ್ ಇವತ್ತಿಗೆ ತುಂಬಾ ಸುಧಾರಿಸಿದ್ದಾರೆ. ಬಟ್ ಸ್ಯಾಡ್ ಪಾರ್ಟ್ ಏನಂದ್ರೆ ಎಲ್ರು ಸುಧಾರಿಸ್ಬೇಕು, ಎಲ್ರು ಒಪ್ಕೊಂಡು ಎಲ್ರು ಒಂದಾಗಿ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ.
ಅದೇ ಅವ್ರನ್ನ ಸೊಸೆನ ಇವ್ರ ಗಂಡನ ಮನೆಯವ್ರು ಅರ್ಥ ಮಾಡ್ಕೊಬೇಕು, ಗಂಡನ ಮನೆಯವ್ರು ಸೊಸೆನ ಅರ್ಥ ಮಾಡ್ಕೊಂಡ್ರೆ ಹೌದು, ಅವಾಗ ಚೆನ್ನಾಗಿರುತ್ತೆ. ಫ್ಯಾಮಿಲಿ ತರ ಇರುತ್ತೆ. ಯಾರು ಅರ್ಥ ಮಾಡ್ಕೊಂಡಿಲ್ಲ ಅವರು ಇವಾಗ ಅಮ್ಮ ಮನೆ ಗಂಡನ ಮನೆ ಆ ಥರ ಇರೋಣ, ಎಲ್ಲ ಒಂದು ಪ್ರಾಬ್ಲಮ್ ಆದಾಗ ನನ್ನ ಮನೆ ಅಂತ. ಹೌದು ಹೌದು. ಮತ್ತೆ ಒಂದು ರೈಟ್ ಪಾರ್ಟ್ನರ್ ಇರೋದು ತುಂಬಾ ಇಂಪಾರ್ಟೆಂಟ್. ಹೌದೌದು. ರೈಟ್ ಪಾರ್ಟ್ನರ್ ತುಂಬಾ ಇಂಪಾರ್ಟೆಂಟ್ ಇವತ್ತಿನ ಕಾಲದಲ್ಲಿ. ನಿಮ್ಗೆ ಎಂತ ಪಾರ್ಟ್ನರ್ ಸಿಗ್ತಾರೆ? ಮತ್ತೆ ಕುಡಿದ್ಕೊಂಡು ಡೈಲಿ ಹೊಡಾವಿದ್ದಂದ್ರೆ ಯಪ್ಪ ಏನ್ ಮಾಡ್ಬೇಕ? ಏನ್ ಮಾಡ್ಬೇಕು? ಕುಡಿದ್ ಬಂದ್ ಡೈಲಿ ಹೊಡಿ ಅಂತವ್ರು, ಇಲ್ಲ ಮುಂದೆ ಚೆನ್ನಾಗಿ ಮಾತಾಡ್ಬಿಟ್ಟು ಅವನ್ನೇ ಸಾಯಿಸೋ ಪ್ಲಾನ್ ಮಾಡುವಂತ ಹೆಂಡತಿ ಸಿಕ್ಕ್ರ ಅವನೇನ್ ಮಾಡ್ಬೇಕು? ಆಲ್ಮೋಸ್ಟ್ ಎಲ್ಲ ಇವಾಗೆಲ್ಲ ನಡೀತಿದೆ, ಆ ಥರ ಎಲ್ಲ ಮ್ಯಾಟರ್ಸ್ ನಡೀತಾ ಇದೆ. ಚೆನ್ನಾಗಿ ನೋಡ್ಕೊಂತಿದ್ದಾರೆ ಹಂಗೆ ನಡೀತಾ ಇದೆ. ಇದಾಗುತ್ತೆ. ಅಲ್ಲಲ್ಲ, ಇವಾಗ ಹುಡುಗರೇ ಹುಡುಗಿರ್ನ ಹಂಗೆ ಇದು ಮಾಡ್ತಾರೆ ಅಂತ ಆ ತರ ವಿಡಿಯೋಸ್ ನೋಡಿದ್ರೆ, ಇವಾಗ ಮತ್ತೆ ಹುಡುಗರನ್ನ ಈ ತರ ಮಾಡಿದಾರೆ ಅಂತ ವಿಡಿಯೋಸ್ ನೋಡ್ತಾ ಇದೀವಲ್ಲ. ಇವತ್ತಿನ ಕಾಲದಲ್ಲಿ ಅದೇ ಹೇಳೋದಲ್ಲ, ಒಂದು ನಿಜವಾಗ್ಲೂ ನಮ್ಮನ್ನ ಪ್ರೀತಿ ಮಾಡುವಂತ ಪಾರ್ಟ್ನರ್ ಸಿಕ್ಕರೆ ಅವರೇ ಪುಣ್ಯವಂತ. ನಿಜ ವೆರಿ ಲಕ್ಕಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಮನೇಲಿ ಹುಡುಗರಿಗೆ ಮತ್ತೆ ಹುಡುಗಿರಿಗೆ ಒಂದೇ ರೂಲ್ ಇರ್ಬೇಕಾ ಇರಬಾರ್ದಾ? ಇರಬಾರ್ದು. ಅಂದ್ರೆ ಇವಾಗ ಒಂದು ಹೆಣ್ಣು ಒಂದು ಗಂಡು ಅಂತ ಇದ್ಮೇಲೆ ಇವಾಗ ಗಂಡಿಗೆ ಒಂದು ರೂಲು, ಹೆಣ್ಣಿಗೆ ಒಂದು ರೂಲ್, ಅದು ಹಿಂದಿಂದ ಬಂದಿದೆ. ಅದು ಆಗಿರ್ಬಾರ್ದಂತಲ್ಲ, ಬಟ್ ಅದು ಹೆಣ್ಣಿಗೆ ಹೆಣ್ಣಿನ ತರ ಇರ್ಲಿ, ಗಂಡಿನ ತರ ಇರ್ಲಿ. ಫೆಮಿನಿಸಮ್ ಮತ್ತೆ ಅವಾಗೆಲ್ಲ ರೂಲ್ ಇರ್ತಿತ್ತಲ್ಲ. ಇವಾಗ ಗಂಡ ಏನಾದ್ರು ಒಂದ್ ಸತ್ತೋದ್ಮೇಲೆ ಹೆಂಡತಿನೂ ಅದೇ ಇದ್ರಲ್ಲಿ ಹೋಗ್ಬಿಟ್ಟು ಸತ್ತೋಗ್ಬೇಕು. ಇವಾಗ ಅವ್ರು ಸುಟ್ಟಿದ ತಕ್ಷಣ ಸತಿ ಸತಿ ಆ ಥರ ಅವೆಲ್ಲ ಅದೆಲ್ಲ ಬೇಕಾಗಿಲ್ಲ. ಅವೆಲ್ಲ ಅಷ್ಟು ಇದು ಅಂತ ಒಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಪ್ರೀತಿ ಮಾಡ್ಕೊಂಡಿದ್ರೆ ಸಾಕು. ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ರೆ ಒಂಥರ ಆಫೀಸ್ ಕಲ್ಚರ್ ತರ. ಆಫೀಸ್ ಮನೆಗ್ ಬಂದ್ಬಿಡುತ್ತೆ, ಆಮೇಲೆ ಮನೆ ಅನ್ನೋದು ಮಾಯ ಆಗ್ಬಿಡುತ್ತೆ. ಆಮೇಲೆ ಎಂತೀರಿ ಬನ್ನಿ ಅಂದ ಆ ತರ ಅನ್ನೋದು. ಎಕ್ಸ್ಕ್ಯೂಸ್ ಮೀ ಸರ್, ಆಮೇಲೆ ಇದು ಏನೋ ಆಗುತ್ತೆ, ಇದು ಬಾರೆ ಹೋಗಿ ಅನ್ನೋದು ಹೇಳಿ ಮೇಡಮ್ ಆ ತರ. ಬಟ್ ಇವಾಗ ತುಂಬಾ ಜನ ಕರೀತಾರಲ್ಲ ಹಂಗೆ, ಕರೀತಾರೆ. ಅವ್ರ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಹಂಗಿರುತ್ತೆ. ಮತ್ತೆ ಅದು ರೀತಿ ಹೆಂಗಿದೆ ಅಂದ್ರೆ, ಇವಾಗ ನೋಡು, ಇವಾಗ ಇವಾಗ ಯಾರೋ ನಮ್ಗೆ ಏನೋ ಕಲಿಸ್ಕೊಟ್ಟಿದ್ದಾರೆ, ಏನ್ ಕಲಿಸ್ಕೊಟ್ಟಿದ್ದಾರೆ, ಅವ್ನು ನನ್ನ ಫ್ರೆಂಡ್ ನನ್ ಕಲಿಸ್ಕೊಟ್ಟಿದ್ದಾರೆ, ಗುರು. ಬಟ್ ನನ್ನ ಫ್ರೆಂಡೇ ಇದ್ರು ನಾನು ಅವ್ನಿಗೆ ಗುರು ಕಲಿಸ್ಕೊಟ್ಟಿದ್ದಾನಲ್ಲ, ಆ ತರ ರೆಸ್ಪೆಕ್ಟ್ ಕೊಡ್ಬೇಕಲ್ಲ ನಾನು. ಅವ್ನ ಫ್ರೆಂಡ್ ಅಂದ್ರೆ ಹೋಗೋ ಬರತ್ತಾರ, ಹಂಗೂ ಇರ್ಬಾರ್ದಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ ಕ್ಲಾಸ್. ಆಕ್ಚುಲಿ ಇವ್ರಿಬ್ರು ನೀನೇನಂತ ಕರೆಯೋದು ಇವ್ನ? ರಿಜು. ನೀನೇನಂತ ಕರೆಯೋದು? ಬಿಜ್ಜು. ಅವರಿಬ್ರು ಹಂಗೆ ಕರ್ಕೊಳ್ಳೋದು ಒಬ್ರನ್ನೊಬ್ರು. ಬಟ್ ವೆನ್ ಇಟ್ ಇಸ್ ಕ್ಲಾಸ್ ಅಲ್ಲ, ಮುಬಾರಕ್ ಸರ್, ಕೀರ್ತಿ ಸರ್ ಅಂದ್ರೆ ಆ ಒಂದು ಅದು ಬಂದ್ಬಿಡತ್ತಲ್ಲ ನಿಮ್ಗೆ ಆಟೋಮ್ಯಾಟಿಕ್ ಆಗಿ. ಇವನ್ ಅಂದ್ರೆ ಅದು ರಿಲೇಶನ್ಶಿಪ್ ಅನ್ನೋದು ಕೆಲಸದಿಂದ ಆಚೆ, ದೇ ಡೋಂಟ್ ಮಿಕ್ಸ್ ಪ್ರೊಫೆಷನ್ ಅಂಡ್ ಪರ್ಸನಲ್ ಲೈಫ್. ಅದು ಖುಷಿ ಆಗತ್ತೆ ನನಗೆ. ರಿಜ್ಜು ಬಿಜ್ಜು ಇವಾಗ ಯಾರು ಇಲ್ಲ ಕ್ಲಾಸಲ್ಲಿ. ಓಕೆ, ರಿಜ್ಜು ಬಿಜ್ಜು ಅಂತ ಕರ್ಕೊಂತೀರಾ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವೆಶ್ಚನ್. ಇವಾಗ ಹುಡುಗಿರ್ ಬಗ್ಗೆ ಆಯ್ತಾ, ಸೊಸೈಟಿಲಿ ಇರುವಂಥ ಒಂದು ತಪ್ಪು ವಿಚಾರ ಅಂದರೆ ಒಂದು ರಾಂಗ್ ಒಪಿನಿಯನ್ ಇರುತ್ತೆ ಸೊಸೈಟಿಲಿ ಹುಡುಗಿರ ಬಗ್ಗೆ. ಅದು ನಿಜವಾಗ್ಲೂ ತಪ್ಪು ಅನ್ಸುವಂಥ ಒಂದು ರಾಂಗ್ ಒಪಿನಿಯನ್ ಯಾವುದು ಸೊಸೈಟಿದು ಹುಡುಗಿರ ಮೇಲಿರೋದು? ಇವಾಗಂತರೂ ಬಿಡಿ, ಹುಡುಗರು ಅಂತರೂ ಲೇಟ್ ಮಾಡಿ ಬರ್ತಾರೆ. ಮನೇಲಿ ಲೇಟ್ ಮಾಡೋ ಹುಡುಗರಿಗೆ ಅದು ಅವ್ರಿಗೆ ಇದೆ ಅಂದ್ರೆ ಅದೇನಂತಾರಪ್ಪ, ಏನ್ ಹೇಳ್ಬೇಕು, ಅನಾದಿ ಕಾಲದಿಂದ ನಡೆದ ಪದ್ಧತಿ. ಏನಂದ್ರೆ ಅವ್ರಿಗೆ ಹೋಗ್ ಚಾನ್ಸ್ ಇದೆ, ಹೋಗಿ ಬರ್ಬೋದು. ಅಂದ್ರೆ ಹುಡುಗರಿಗೆ ನಡೀತದೆ, 10 ಗಂಟೆ ಬಂದು ನಡೀತದೆ, 12 ಗಂಟೆ ಬಂದು ನಡೀತದೆ, ಅದೆಲ್ಲ ನಡೀತದಲ್ಲ. ಇವಾಗ ಹೆಣ್ಮಕ್ಳು ಲೇಟ್ ಮಾಡಿ ಒಬ್ಬರು ಲೇಟ್ ಮಾಡಿ ಬರ್ತಾರೆ. ನನ್ನ ಪ್ರೊಫೆಷನ್ ಹಂಗೆ ಅಲ್ವಾ, ನೀವ ನೋಡಿ, ಒಬ್ರು ಡಾನ್ಸರ್ ಆಗಿ, ಒಬ್ರು ಆಕ್ಟರ್ ಆಗಿ ಅವ್ರು ಲೇಟ್ ಆಗಿ ಬರ್ತಾರೆ. ಲೇಟ್ ಅವ್ರು ಶೂಟಿಂಗ್ ಅಲ್ಲಿ ನೈಟ್ ಇರುತ್ತೆ, ಎಲ್ಲಾ ತರ ಆಗುತ್ತೆ. ಆ ತರ ನಡೆಯುವಾಗ ಒಬ್ಬೊಬ್ಬರು ಏನ್ ಜಡ್ಜ್ ಮಾಡ್ತಾರೆ, ಇವ್ರು ನೈಟ್ ಹೋಗ್ತಾಳೆ, ಎಲ್ಲಿ ಹೋಗ್ತಾಳೆ, ಹಂಗ್ ಮಾಡ್ತಾಳೆ, ಹಿಂಗ್ ಮಾಡ್ತಾಳೆ, ಆ ತರ ಎಲ್ಲ ಇರುತ್ತೆ. ಅದು ಬಟ್ ಅದು ಅವ್ರಿಗೆ ಅದು ಗೊತ್ತಿರುತ್ತೆ. ಅವ್ರ ಮನೆಯವ್ರಿಗೆ ಗೊತ್ತಿರೋದ್ರಿಗೆ ಗೊತ್ತಿದೆ, ಬಟ್ ಅನ್ಕೊಳ್ಳೋರು ಬೇರೆ ತರ. ಅನ್ಕೊಳ್ಳೋರು ಹೆಣ್ಮಕ್ಳೇ, ಅನ್ಕೊಳ್ಳೋರು ಹೆಣ್ಮಕ್ಳೇ, ಹೆಣ್ಮಕ್ಳ ಬಗ್ಗೆ ಅಲ್ಲಲ್ಲ ಅನ್ಕೊಂತಾರೆ, ಹಂಗೆ ಅನ್ಕೊಂತಾರೆ. ಬಟ್ ಅವ್ರವ್ರಿಗೆ ಅವ್ರಿಗೆ ಗೊತ್ತಲ್ಲ. ಮತ್ತು ಎಲ್ಲರೂ ಅದೇ ರೀತಿನ ಹಂಗೆ ಜಡ್ಜ್ ಮಾಡಬಾರ್ದು. ಕರೆಕ್ಟ್. ನಿಜವಾಗ್ಲೂ ಈ ಥರ ಮೈಂಡ್ ಸೆಟ್ ಎಲ್ರಿಗೂ ಇರಬೇಕು. ಯಾಕಂತಂದ್ರೆ ಇವಾಗ ಒಂದು ಹುಡುಗಿ ಲೇಟ್ ಆಗಿ ಬಂದ್ಲು ಅಂದ ತಕ್ಷಣ ಅವಳೇನೋ ತಪ್ಪು ಮಾಡೇ ಬಂದಿರಲ್ಲ. ಅವಳೇನೋ ಬಸ್ ಮಿಸ್ ಆಗಿರ್ಬೋದು, ವೆಹಿಕಲ್ ಇಲ್ಲದೆ ಇರ್ಬೋದು, ಅವಳೆಲ್ಲೋ ಸ್ಟಕ್ ಆಗಿರ್ಬೋದು, ಕೆಲಸ ಲೇಟ್ ಆಗಿ ಮುಗ್ದಿರ್ಬೋದು. ಪ್ಲೀಸ್
ನಿಮ್ಮ ಯೋಚನೆಯನ್ನ ಬದಲಾಯಿಸಿ. ಎಷ್ಟೇ ಮಾಡರ್ನ್ ವುಮೆನ್ ಇದ್ರೂ ಕೂಡ ಒಂದು ಹುಡುಗಿ ಲೇಟ್ ಆಗಿ ಬರೋದನ್ನ ರೆಗ್ಯುಲರ್ ಆಗಿ ನೋಡ್ಬಿಟ್ರೆ ದೇ ವಿಲ್ ಥಿಂಕ್ ಡಿಫ್ರೆಂಟ್ಲಿ. ಸೊ ಪ್ಲೀಸ್ ಸ್ಟಾಪ್ ಜಡ್ಜಿಂಗ್ ಹರ್ ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾ ಶಾಲ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್? ಎಸ್, ಓಕೆ. ಪ್ರತಿಯೊಬ್ಬ ಹುಡುಗ ಕೂಡ ಒಂದು ಹುಡುಗಿ ಬಗ್ಗೆ ಅರ್ಥ ಮಾಡ್ಕೊಂಡಿರ್ಲೇಬೇಕಾದಂಥ ಒಂದು ವಿಷಯ ಯಾವುದು, ಒಂದು ವಿಚಾರ ದಟ್ ಹಿ ಶುಡ್ ನೋ ಅಂದ್ರೆ ಹುಡುಗಿ ಬಗ್ಗೆ ಹುಡುಗ ಹೌದು. ಆ್ಯಕ್ಚುಲಿ ಸ್ವಲ್ಪ ಹುಡುಗಿರೆಲ್ಲ ಇದು ಏನು ಅವ್ರ ಕಂಫರ್ಟ್ ಝೋನಲ್ಲಿ ಇದ್ದವ್ರ ಜೊತೆ ಸ್ವಲ್ಪ ಚೈಲ್ಡಿಶ್ ಆಗಿ ಆಡೋದು, ಎಸ್. ಆಮೇಲೆ ಅವ್ರ ಜೊತೆ ಇದ್ದಾಗ ಒಂಥರ ಕ್ಯೂಟಾಗಿ ಇದು ಮಾಡಿಕೊಂಡು ಅವ್ರು ಒಂಥರ ಇರಿಟೇಟ್ ಮಾಡ್ಕೊಂಡಿರ್ತಾರೆ. ಆದರೆ ಅವರು ಎಲ್ಲರ ಜೊತೆನೂ ಆ ಥರ ಮಾಡಲ್ಲ. ಇವಾಗ ಅವ್ರ ಜೊತೆ ಕಂಫರ್ಟ್ ಆಗಿದ್ದಾರೆ, ಅವ್ರ ಜೊತೆ ಮಾಡ್ತಿದ್ದಾರೆ ಅಂದಮೇಲೆ ಅವರು ಏನೋ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೂ. ಅವ್ರು ನಮ್ಮ ಜೊತೆ ಬಂದಾಗ ಅವ್ರಿಗೊಂಥರ ಖುಷಿ ಸಿಗುತ್ತೆ. ಆ ಥರ ಇದ್ದಾಗ ಟೈಮಲ್ಲಿ ಅವ್ರು ಕಂಫರ್ಟಲ್ಲಿ ಇದ್ದಾರೆ ಅಂದಾಗ ನಮ್ಮ ಜೊತೆ ಮಾಡ್ತಾರೆ ಅಷ್ಟೇ. ಬೇರೆಯವ್ರ ಜೊತೆ ಅದೇ ಥರ ಮಾಡಿದ್ರೆ ಇವ್ರು ಯಾರು ಹಿಂಗೆ ಮಾಡ್ತಾರೆ, ಇವ್ರು ಇನ್ನೂ ಹಿಂಗೆ ಬೆಳೆದೇ ಇಲ್ಲ, ಇನ್ನೂ ಮೆಚೂರ್ಡೇ ಆಗಿಲ್ಲ ಅಂತಲೂ ಜಡ್ಜ್ ಮಾಡ್ತಾರೆ ತುಂಬ ಜನ. ಅದೇ ನಮ್ಮ ಜೊತೆ ಇದ್ದಾಗ ನಾವು ಅವ್ರು ಆ ಥರ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಾವು ಬೇರೆಯವ್ರ ಥರನೇ ಅವ್ರಿಗೆ ಮಾಡಿದಾಗ, ಅವ್ರು ನಮ್ಮ ಜೊತೆ ಮಾಡಿದಾಗ ಆ ಚೈಲ್ಡ್ನೆಸ್ ಇರುತ್ತಲ್ಲ, ಇನ್ನರ್ ಚೈಲ್ಡ್ ಇರುತ್ತಲ್ಲ, ಅದು ಸತ್ತೋಗ್ಬಿಡುತ್ತೆ. ಅದು ಆ ಥರ ನಾವು ಇದು ಬಿಟ್ಕೊಡ್ಬಾರ್ದು ಅವ್ರನ್ನ ಆ ಟೈಮಲ್ಲಿ. ಹೀ ಸೋ ಮೆಚೋರ್ಡ್. ನಿಜವಾಗ್ಲೂ ಅದು ಹೆಂಗಂತಂದ್ರೆ ಒಂದು ಹುಡುಗಿ ಯಾರು ಎಸ್ಪೆಷಲಿ ತುಂಬ ಚೈಲ್ಡಿಶ್ ಆಗಿ ಯಾರು ಬಿಹೇವ್ ಮಾಡ್ತಾರೆ, ಇಟ್ ಇಸ್ ನಾಟ್ ಲೈಕ್ ಶಿ ವಾಂಟ್ಸ್ ಟು ಗೆಟ್ ದಟ್ ಅಟೆನ್ಷನ್ ಆ ಥರ ಅಂದ್ಕೊತಾರೆ. ಬಟ್ ಇಟ್ಸ್ ನಾಟ್ ಫಾರ್ ಅಟೆನ್ಷನ್, ಇಟ್ ಈಸ್ ಹರ್ ಕಂಫರ್ಟ್ ಝೋನ್ ಅಷ್ಟೇ. ಎಲ್ಲೂ ತೋರ್ಸೋಕ್ಕಾಗದಿರುವಂಥ ಒಂದು ಇನ್ನರ್ ಚೈಲ್ಡನ್ನು ಅವಳು ಎಕ್ಸ್ಪ್ರೆಸ್ ಮಾಡ್ತಾಳೆ ಅಂದರೆ ಹೈಯೆಸ್ಟ್ ಬಿಲೀಫ್ ಇರುತ್ತೆ. ಮತ್ತು ಇಟ್ ಈಸ್ ಹರ್ ಕಂಫರ್ಟ್ ಝೋನ್. ಆ್ಯಂಡ್ ಇಮ್ಮೆಚೋರು ನೀವು ಹೇಳ್ದಂಗೆ ಹಂಗೆಲ್ಲ ಹೇಳೋದು ತಪ್ಪು. ಎಸ್, ವೆರಿ ಗುಡ್. ಎಸ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇವಾಗ ಒಂದನ್ನು ಚೂಸ್ ಮಾಡಬೇಕು, ಎಲ್ಲ ಅಂತೆಲ್ಲ ಹೇಳಂಗಿಲ್ಲ. ಓಕೆ, ಒಂದು ಬ್ಯೂಟಿ, ಒಳ್ಳೆ ಮನಸ್ಸು, ಕಾನ್ಫಿಡೆನ್ಸ್, ಇದರಲ್ಲಿ ನಿಮಗೆ ಮೊದಲು ಅಟ್ರಾಕ್ಟ್ ಆಗುವಂಥ ವಿಚಾರ ಯಾವುದು? ಎಲ್ಲನೂ ಬರ್ತದೆ. ಅದಕ್ಕೆ ನಾನು ಫಸ್ಟೇ ಡಿಸ್ಕ್ಲೈಮರ್ ಕೊಟ್ಟುಬಿಟ್ಟಿದ್ದೀನಿ ನಿಮಗೆ. ಆ್ಯಕ್ಚುಲಿ ಎಲ್ಲ ಅದರ್ ಪ್ಲೇಸಲ್ಲಿ ಇಂಪಾರ್ಟೆಂಟೇ. ನಾವು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಇವಾಗ ಹುಡುಗಿ ನೋಡೋಕ್ಕೆ ಚೆನ್ನಾಗಿರಲ್ಲ ಅಂದರೆ ಅವ್ರ ಮನ್ಸು ಚೆನ್ನಾಗಿರುತ್ತೆ ಅಂದರೂ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಯಾಕಂದರೆ ಇವಾಗ ಅವ್ರದ್ದು ಏನಂದರೆ ನಂಗೆ ಒಳ್ಳೆ ಮನ್ಸಿರೋ ಹುಡುಗಿನೇ ಬೇಕು ಅಂತ ಹೇಳ್ತಾರೆ. ಅಂದ್ರೂ ಅವ್ರ ಬ್ಯೂಟಿ ಇದು ಏನು ನೋಡೋಕ್ಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅವ್ರು ಇದಕ್ಕೆ ಅವ್ರ ರೇಂಜಿಗೆ ಇರಲ್ಲ, ಆಮೇಲೆ ನನ್ನ ಇದಕ್ಕೆ ಮ್ಯಾಚ್ ಆಗಲ್ಲ, ಆ ಥರ ಯೋಚನೆ ಮಾಡೋರು ಇರ್ತಾರೆ. ಅದೇ ಇವಾಗ ಬ್ಯೂಟಿ ಚೆನ್ನಾಗಿದೆ, ಎಲ್ಲ ಇದೆ, ಒಳ್ಳೆ ಮನಸ್ಸಿರಲ್ಲ ಅಂದಾಗ ಅವ್ರನ್ನ ಇದು ಮಾಡೋದು ಜಾಸ್ತಿ, ಆ ಥರ ಇದು ಮಾಡ್ಕೊತಾರೆ. ಓಕೆ, ಇವಾಗ ಎರಡೂ ಒಂಥರ ಕನ್ಫ್ಯೂಸಿಂಗು. ಓಕೆ, ಲೆಟ್ ಮೀ ಪುಟ್ ಇಟ್ ದಿಸ್ ವೇ. ನಿಮಗೆ ಯು ಬೀಯಿಂಗ್ ಅ ಮ್ಯಾನ್, ನಿಮ್ಮ ಹುಡುಗಿಯಲ್ಲಿ ನಿಮಗೆ ಅಟ್ಮೋಸ್ಟ್ ಕ್ವಾಲಿಟಿ ಇದು ಇರಲೇಬೇಕು. ಐ ಕ್ಯಾನ್ ಕಾಂಪ್ರಮೈಸ್ ವಿತ್ ದ ಬ್ಯೂಟಿ ಆರ್ ಐ ಕ್ಯಾನ್ ಕಾಂಪ್ರಮೈಸ್ ವಿತ್ ಏನದು ಕಾನ್ಫಿಡೆನ್ಸ್, ಈ ಥರ ಹೇಳಿದ್ರೆ ಒಂದು ಕ್ವಾಲಿಟಿ, ಮೂರಲ್ಲಿ ಒಂದು ವಿಚಾರ ನಿಮಗೆ ಫಸ್ಟ್ ಪ್ರಯಾರಿಟೈಸ್ ಮಾಡೋದು, ಅಥವಾ ಮೂರನ್ನು ನಂಬರಲ್ಲಿ ಇಟ್ಕೊಂಡು ಹೋಗಿ 1, 2, 3 ಅಂತ. ಓಕೆ, ಫಸ್ಟ್ ಪ್ಲೇಸ್ ಯಾವುದಕ್ಕೆ ಕೊಡ್ತೀರಾ? ಮುಬಾರಕ್, ಬ್ಯೂಟಿ, ಒಳ್ಳೆ ಮನಸ್ಸು, ಕಾನ್ಫಿಡೆನ್ಸ್. ಒಳ್ಳೆ ಮನಸ್ಸು 1, 2 ಬ್ಯೂಟಿ 2 ನಾ ಬ್ಯೂಟಿ ಕೊಡ್ತೀನಿ. ಓಕೆ, ಬ್ಯೂಟಿ ಯಾಕೆ ಕೊಡ್ತೀನಿ ಅಂದ್ರೆ ಬ್ಯೂಟಿ ಇತ್ತಂದ್ರೆ ಕಾನ್ಫಿಡೆಂಟ್ ಬರ್ತದೆ. ಇಂಥ ಉತ್ತರ ಕೊಟ್ರು. ಓಕೆ, ಸೊ ಬ್ಯೂಟಿ ಕಮ್ಸ್ ಸೆಕೆಂಡ್ ಅಂಡ್ ಥರ್ಡ್ ಕಮ್ಸ್ ಯುವರ್ ಕಾನ್ಫಿಡೆನ್ಸ್. ಸೂಪರ್. ಅಲ್ಲ ಬ್ಯೂಟಿ ಇಲ್ದವ್ರು ಕಾನ್ಫಿಡೆಂಟ್ ಇರ್ತಾರೆ, ಬ್ಯೂಟಿ ಇಲ್ದವ್ರು ಕಾನ್ಫಿಡೆಂಟ್ ಆಗಿರ್ತಾರೆ. ಕಾನ್ಫಿಡೆನ್ಸ್ ಇಸ್ ಇರ್ತಾರೆ, ಬಟ್ ಅದು ಪ್ಲಸ್ ಆಗ್ತದೆ. ಓಕೆ, ಡನ್. ಸಿ, ಇಟ್ ಇಸ್ ಹಿಸ್ ಪರ್ಸ್ಪೆಕ್ಟಿವ್, ಆಯ್ತಾ? ಅವ್ನ್ ಯಾರನ್ನ ಇಷ್ಟಪಡ್ಬೇಕು, ಅವ್ನ ಹೆಂಡತಿ ಹೆಂಗಿರ್ಬೇಕು ಅನ್ನೋಂಥದ್ದು ಕಂಪ್ಲೀಟ್ಲಿ ಯೋರ್ ಒಪಿನಿಯನ್ ಅಂಡ್ ದಟ್ಸ್ ಫೈನ್, ಅದ್ರಲ್ಲಿ ಏನೂ ಇಲ್ಲ. ಸೊ ಆಮೇಲೆ ಬ್ಯೂಟಿ ಕಾನ್ಫಿಡೆಂಟ್ ಎಲ್ಲ ತಗೊಂಡು ಒಳ್ಳೆ ಮನಸ್ಸು ಇರಲಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ? ಹೌದು, ಅದಕ್ಕೆ ಒಳ್ಳೆ ಮನಸ್ಸು ಮೊದಲು. ಈಗ ಚಂದದಾಳಪ್ಪ, ನನ್ನ ಹೆಂಡತಿ ನಮ್ಮ ಹುಡುಗಿ ಚಂದದಾಳ ಅಂತ ಹೇಳಿ ಆಕೆ ನನಗೆ ಚಲೋನ ಮಾಡಿಲ್ಲ ಅಂದ್ರೆ, ಒಳ್ಳೆ ಮನ್ಸೇ ಇಲ್ಲ ಅಂದ್ರೆ ಏನ್ ಮಾಡ? ಬ್ಯೂಟಿ ತಗೊಂಡು ಏನ್ ಮಾಡ್ಲಿ? ತುಂಬಾ ಒಳ್ಳೆ ವಿಷಯ. ಎಸ್, ಬ್ಯೂಟಿ, ಒಳ್ಳೆ ಮನಸ್ಸು, ಕಾನ್ಫಿಡೆನ್ಸ್. ನಂಬರ್ 1 ಸೇಮ್ ರೇಟಿಂಗ್ ನಮ್ದು. ಹೇಳಿ, ಒಳ್ಳೆ ಮನಸ್ಸು. ನಂಬರ್ 2 ಬ್ಯೂಟಿ. ನಂಬರ್ 3 ಸೇಮ್ ಕಾನ್ಫಿಡೆನ್ಸ್. ನಂಬರ್ 2 ಅಲ್ಲಿ ಬ್ಯೂಟಿ ಯಾಕೆ? ನಂಬರ್ 3 ಅಲ್ಲಿ ಕಾನ್ಫಿಡೆನ್ಸ್ ಯಾಕೆ? ಯಾಕಂದ್ರೆ ನಮಗೂ ಇರುತ್ತೆ, ನಮ್ಮ ಹುಡುಗಿನೂ ಚೆನ್ನಾಗಿರ್ಬೇಕು ಆ ಥರ. ಇವಾಗ ಏನಂದರೆ ನೋಡಿದ ತಕ್ಷಣ ಇವನು ಹುಡುಗಿ ಮಾತ್ರ ಚೆನ್ನಾಗಿರಲ್ಲ, ಇವನು ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು, ಆ ಥರ ಇರಬಾರ್ದು.
ಇವಾಗ ಇವ್ನು ಚೆನ್ನಾಗಿದ್ದಾನೆ ಹುಡುಗಿ ಚೆನ್ನಾಗಿಲ್ಲ ಆ ಥರ ಜಡ್ಜ್ ಮಾಡಬಾರ್ದು ಅಷ್ಟೇ. ಇವಾಗ ಹಂಗೆ ನೋಡಕ್ ಹೋದ್ರೆ ಇವಾಗ ಸೊಸೈಟಿ ಎಲ್ಲದಕ್ಕೂ ಜಡ್ಜ್ ಮಾಡೇ ಮಾಡ್ತಾರೆ. ಹೇಳ್ತಾರೆ ಹ್ಮ್ ನಿನ್ ಮುತ್ತಿಗೆ ಬಿದ್ದಿದ್ದಲ್ಲ ಹೆಚ್ಚದು ಅಂತಾರಲ್ಲ, ಅದಕ್ಕೆ ಇಬ್ಬರು ಬಿಟ್ಟಿದ್ ಬಿಡು. ಇಬ್ರು ಈಕ್ವಲ್ ಆಗಿ ಇದ್ರೆ ಇಬ್ರು ಚಂದ ಎಲ್ಲ ಇಬ್ರು ಚಂದ ಇರ್ಬೇಕು, ಇಲ್ಲ ಇಬ್ರು ಚೆನ್ನಾಗಿ ಅಷ್ಟೇ. ವೆರಿ ಗುಡ್. ನಿನ್ ಮುತ್ತಿಗೆ ಬಿದ್ದ ಹೆಚ್ಚಿನಂತ ಹಂಗ. ಸರಿ, ಇವಾಗ ಮುಂದಿನ ಪ್ರಶ್ನೆನೂ ಅದಕ್ಕೆ ರಿಲೇಟ್ ಆಗುತ್ತೆ. ಇವಾಗ ನಿಮ್ಮ ಹೆಂಡತಿ ನೀವು ಹೇಳಿದಕ್ಕೆಲ್ಲ ಸರಿ ರೀ, ಓಕೆ ರೀ, ಓಕೆ ನೀವು ಹೆಂಗಂತೀರಾ ಹಂಗೆ ಈ ಥರ ಹೇಳುವಂಥವಳು ಇರಬೇಕಾ, ಅಥವಾ ಇನ್ನೊಂಚೂರು ಎಕ್ಸ್ಪ್ಲೇನ್ ಮಾಡುವುದು, ಏನು ಕೇಳ್ತೀನಿ ನಾನು ಅಂತ ಕೇಳಿಸ್ಕೊಂಡೆ ಈ ತಪ್ಪು ಮಾಡ್ತಿದ್ಯಾ ಇದು ಹಿಂಗೆ ಹಿಂಗೆ ಅಂತ ನಿಮಗೆ ತಿಳಿಸಿ ಹೇಳೋ ಅಂಥವಳು ಇರಬೇಕಾ? ಅನ್ಸುತ್ತೆ ಅಲ್ವಾ ಇಬ್ರಿಗೂ ಸೆಕೆಂಡ್ ಒನ್. ಯಾಕಂದ್ರೆ ಈಗ ನಾನೇ ಕರೆಕ್ಟ್ ಅಂತಲ್ಲ, ಈಗ ನಾನೇ ಕರೆಕ್ಟ್, ನಾನು ಯಾವಾಗ ನಾನು ತಪ್ಪು ಮಾಡ್ಬೋದು, ನನ್ಕಿಂತ ಅವಳು ಕಲ್ತಿರ್ಬೋದು. ಅಂದ್ರೆ ಒಂದೊಂದ್ ರೀತಿ ಒಂದೊಂದು ಅವಳು ಕಲ್ತಿರ್ತಾಳೆ, ನಾನು ಕಲ್ತಿರ್ತೀನಿ. ಎಲ್ಲಾದ್ರೂ ನನ್ಗೆ ಕರೆಕ್ಟ್ ಗೊತ್ತಿರಲ್ಲ. ಅವಳು ಶಾಣೆ, ನಾನು ಶಾಣೆ ಸಾರಿ ಅವಳು ಶಾಣೆ, ನಾನು ಶಾಣೆ, ಆತರ ಇರ್ತದೆ. ಏನಂದ್ರೆ ಅವಳು ನಂಗೆ ತಿಳಿಸಿ ಹೇಳಿದಾಗ ನಾ ಕಲ್ಕೊಂಡ್ ಹೋಗ್ತೇನೆ, ಹೌದಲ್ಲ. ಈಗ ನಾನೇ ಎಲ್ಲ ಹೇಳಕ್ ಹೋದಂದ್ರೆ ಬಟ್ ಅಲ್ಲಿ ಏನಾಗ್ತದಂದ್ರೆ ಅದೇ ಅದೊಂಥರ ಸುಪೀರಿಯರ್ ಇನ್ಫೀರಿಯರ್ ತರ ಆಗೋದು. ಹೌದೌದೌದು, ಅದೇ ಏನಂದ್ರೆ ಮತ್ತೆ ಅವಳು ನನಗೆ ಅವಾಗವಾಗ ಏನಾದ್ರು ತಿಳಿಸಿ ಹೇಳ್ಬೇಕು. ಅವಾಗ ನನಗೆ ಇದು ಮಾಡ್ತಾ ಇದ್ಯಾ, ನೀನ್ ಇದು ಕರೆಕ್ಟ್ ಆಗಿದೆ, ಇದು ಹಿಂಗ್ ಮಾಡು, ಇದು ಹಿಂಗ್ ಮಾಡು, ಅವ್ಳು ಹೇಳ್ಬೇಕು. ಆಕ್ಚುಲಿ ಕೂರಿಸಿ ನೀನ್ ಇದು ಮಾಡ್ತಿರೋದು ತಪ್ಪು ಅಂತ ಹೇಳ್ಬೇಕು. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅದೊಂಥರ ಕರೆಕ್ಷನ್ಸ್ ಮಾಡ್ಕೊಳಕ್ಕೆ, ಮಿಸ್ಟೇಕ್ಸ್ ಕರೆಕ್ಟ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಇಬ್ರು ಸೇರ್ಬಿಟ್ಟು ಮಾಡಿದ್ರೆ ಒಂಥರ ಏನೋ ಒಂಥರ ಖುಷಿ ಇರುತ್ತೆ. ಓ ನಾವು ಇಬ್ರು ಜೊತೆಗೆ ಮಾಡಿ ಅವಾಗ ಅವಳ ನಮ್ ಜೊತೆಗಿರೋರು ಅವ್ರು ನಮ್ಗೆ ಹೇಳಿದ್ರೆ, ನಾವು ಅವ್ರಿಗೆ ಹೇಳಿದ್ರೆ ಅವಾಗ ಚೆನ್ನಾಗಿ ನಡೀತದ ಅದು. ಹೌದಲ್ಲ, ಪವರ್ ಕಪಲ್ ಬಾಂಡ್ ಜಾಸ್ತಿ, ಬಾಂಡಿಂಗ್ ಚೆನ್ನಾಗಿದೆ. ಮತ್ತೆ ನಮ್ ಪಾರ್ಟ್ನರ್ ಮುಂದೆ ನಾವು ಸೋಲ್ಬೇಕು, ಅವಾಗ್ಲೇ ನಮ್ ಲೈಫ್ ಚೆನ್ನಾಗಿರುತ್ತೆ ಅಲ್ವಾ? ಇಬ್ರೂನು ಹೇಳ್ತಾರದ್ ನಾನು, ನಾಟ್ ಓನ್ಲಿ ಮೆನ್ ಆರ್ ವುಮೆನ್, ಇಬ್ರೂನು ಅವ್ರ ಪಾರ್ಟ್ನರ್ ಮುಂದೆ ಹೌದು ಇದು ನನ್ ತಪ್ಪು ಅಂತ ಯಾವ ಕಪಲ್ ಹೇಳ್ತಾರಲ್ಲ ಅವ್ರು ನಿಜವಾಗ್ಲೂ ತುಂಬಾ ಖುಷಿಯಾಗಿರ್ತಾರೆ. ಮುಗಿತಲ್ಲಿ ಜಗಳ ಮುಗೀತು, ಬಿಡು ಆಯ್ತು. ಮತ್ತೆ ತಪ್ಪು ಓಕೆ ಅಂತ ಕ್ಷಮಿಸಿದ್ರೆ ಮನ್ಸಿಂದ ಕ್ಷಮಿಸ್ಬೇಕು ಗುರು. ಆಮೇಲೆ ಓಕೆ ಅಂತ ಅವಾಗ ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಟೈಮ್ ಇನ್ಯಾವಾಗ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು. ಜಗಳ ಮುಗಿಸಿ ಮತ್ತೆ ಆಯ್ತು ತಪ್ಪಾಯ್ತು ಬಿಡು, ಆಮೇಲೆ ಎಲ್ಲಿ ಬೇರೆ ಜಗಳ ಬಂದ್ರು ನೆಕ್ಸ್ಟ್ ಬೇರೆ ಜಗಳ ಸ್ಟಾರ್ಟ್ ಆಗಿರುತ್ತೆ. ನಾಳೆ ಬೇರೆ ಜಗಳ, ನಿನ್ನೆ ಹಂಗಂದಲ್ಲ ನನಗೆ ಮತ್ತೆ ಅದೇ that shouldn't come. ಹಿಂದಿದ್ದೆಲ್ಲ ತೆಗೆದೆ ವಾಪಸ್ ಮತ್ತೆ ಅವೇ. ಬೇಕಿದ್ರೆ 2 ದಿನ ಟೈಮ್ ತಗೊಂಡು ಸಾರಿ ಒಪ್ಕೊಳ್ಳಿ, ಬಟ್ ಮತ್ತೆ ತೆಗಿಬಾರ್ದು ಅಲ್ವಾ? ಹೌದು. ಓಕೆ, ಇವಾಗ ಇದು ಫಸ್ಟ್ ಹುಡುಗರೇ ಪ್ರಪೋಸ್ ಮಾಡ್ತಾರಲ್ಲ ತುಂಬಾ ಕಡೆಗಳಲ್ಲಿ, ಅಂದ್ರೆ ತುಂಬಾ ಸಲ ಹುಡುಗರು ದೇ ಟೇಕ್ ಇದು ಫಸ್ಟ್ ಇನಿಷಿಯೇಟಿವ್ ಅವ್ರು ತಗೊಂಡ್ಬಿಡ್ತಾರೆ. ಇದು ಹೆಂಗೆ, ಇದು ಓಕೆನಾ ನಾಟ್ ಓಕೆನಾ, ಅಥವಾ ಯಾಕೆ? ಹೈಯೆಸ್ಟ್ ಪ್ರಪೋಸ್ಡ್ ರೇಟ್ ಪಕ್ಕ ಹುಡುಗರೇ ಇರ್ತಾರೆ. ನಮಗಂತೂ ಯಾರು ನೀವ್ ಮಾಡಿಲ್ಲ ಗೊತ್ತು ನಿಮ್ಮ ಮನೆ ಬರಕ್ಕೆ, ಬರೀ ಬೇರೆ ಅವ್ರಿಗೆ ವೆಡ್ಡಿಂಗ್ ಅಲ್ಲಿ ಅವ್ರಿಗೆ ಹೆಂಗ್ ಮಾಡೋದು ಇವ್ರಿಗೆ ಹೆಂಗ್ ಮಾಡೋದು ಹೇಳ್ಕೊಡೋದಾಯ್ತು. ಸರ್ ಲಿಫ್ಟ್ ಮಾಡಿ ಸರ್, ರೋಸ್ ಕೊಡಿ ಸರ್, ಕ್ಲೈಂಟ್ಸ್ ಹೇಳ್ಕೊಡೋದೇ ಆಯ್ತು ಬಿಟ್ರೆ ನಿಮ್ದು ಮ್ಯಾರೇಜ್ ಬರ್ದಿದ್ಯಾ ನಿಮ್ ಮನೆ ಬರ್ತಲ್ಲ? ಯಾರಾದ್ರೂ ಹುಡುಗಿರು ಸಿಂಗಲ್ಸ್ ವಿಡಿಯೋ ನೋಡ್ತಾ ಇದ್ರೆ ಅಕೌಂಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇಬ್ರದ್ದು. ಆಕ್ಚುಲಿ ಹುಡುಗರು ಇನಿಷಿಯೇಟಿವ್ ತಗೊಂಡ್ರೆ ಅದು ಕಾಮನ್ ಆಗಿರುತ್ತೆ. ಹುಡುಗಿರು ಆ ಥರ ಏನಾದರೂ ಇನಿಷಿಯೇಟಿವ್ ತಗೊಂಡು ಪ್ರಪೋಸ್ ಮಾಡಿದ್ರೆ ಅದೊಂಥರ ಅವ್ರಿಗೆ ಲೈಫ್ ಟೈಮ್ ಮೆಮೊರಿ ಥರ ಮೂಮೆಂಟ್, ಲೈಫ್ ಟೈಮ್ ಮೂಮೆಂಟ್ ಆ ಹುಡುಗಂಗೆ ಅದು. ಓಕೆ, ಒಂಥರ ಏನೋ ಒಂಥರ ಎಲ್ಲರಿಗೂ ಯುನೀಕ್ ಅದು. ಎಲ್ಲರೂ ಕಾಮನ್, ಹುಡುಗನೇ ಪ್ರಪೋಸ್ ಮಾಡಿದ ಬಿಡು ಅಂತಾರೆ. ಅದೇ ಹುಡುಗಿನೇ ಬಂದ್ಬಿಟ್ಟು ಅಪ್ರೋಚ್ ಮಾಡಿಬಿಟ್ಟು ಪ್ರಪೋಸ್ ಮಾಡಿದ್ರೆ ಅದೊಂಥರ ಅವ್ರಿಗೆ ಸಕ್ಕದ ಮರೆಯಕ್ಕಾಗ್ತಿರುವಂಥ ಒಂದು ಇದು. ಬಟ್ ಅದು ತುಂಬಾ ರೇರ್ ಆಗುತ್ತಲ್ಲ. ನಿಮ್ಮ ಅಪ್ಪ ಅಮ್ಮಂದು ಯಾರ್ದಾದ್ರು ಲವ್ ಮ್ಯಾರೇಜ್ ಇದೆಯಾ? ನಮ್ಮ ಮನೆಗೆ ಯಾರಿಲ್ಲ. ನಿಮ್ಮ ಮನೇಲಿ? ನಮ್ಮ ಮನೆಯಲ್ಲಿ ಇದೆ, ಅಂದ್ರೆ ಒಂದ್ ಸೈಡ್ ಲವ್. ನಮ್ದು ನಿಮ್ಮ ಅಮ್ಮಂದು ಒಂದ್ ಸೈಡ್ ಲವ್? ಮತ್ತೆ ಸ್ವಲ್ಪ ಹೇಳಿ ಅದ್ರ ಬಗ್ಗೆ. ಅದು ಅಮ್ಮ ನೋಡ್ತಿರ್ತಾರೆ ವಿಡಿಯೋ. ಹಾಗಾದ್ರೆ ನಿಮ್ಮ ಅಪ್ಪನಷ್ಟು ಪುಣ್ಯ ಮಾಡಿರೋ ವ್ಯಕ್ತಿ ಯಾರು ಇಲ್ಲ, ಸೀರಿಯಸ್ಲಿ. ಹಿಸ್ ಮಾಮ್ ಸೋ ಸ್ವೀಟ್. ಸೊ ಅವ್ರಿಗೆ ಒಂದ್ ಸೈಡ್ ಇದ್ದು ಅಂಡ್ ಅವ್ರು ಮದ್ವೆ ಆಗಿದಾರೆ ಇವಾಗ, ತುಂಬಾ ಮದ್ವೆ ಆಗಿರೋದಕ್ಕೆ ಸೊ ಯಾ
ದೇ ಆರ್ ನೈಸ್, ದೇ ಆರ್ ವೆರಿ ಕ್ಯೂಟ್ ಕಪಲ್ ಆಕ್ಚುಲಿ. ಬಟ್ ಇವಾಗ ಗೊತ್ತಾಗ್ತದೆ ಅದರ ರಹಸ್ಯ. ಅಮ್ಮನ್ಗೆ ಅವ್ರ ಮೇಲೆ ಒಂದ್ ಸೈಡ್ ಲವ್ ಇತ್ತು, ಮನ್ಸಿದ್ದು ಹೇಳಿರ್ಲಿಲ್ಲ. ಹೇಳಿರ್ಲಿಲ್ಲ. ಅವ್ರ ಜೊತೆ ಆದ್ಮೇಲೆ ಅವ್ರು ಫುಲ್ ಖುಷಿ. ಅದು ದೇವರೇ ಬರ್ದ್ಬಿಟ್ಟಿರ್ತಾನೆ ಇವರೇ ಸಿಗ್ಬೇಕು ಅಂತ. ವಾವ್, ಇಟ್ಸ್ ಅ ನೈಸ್ ಥಿಂಗ್ ಅಲ್ಲ. ಗ್ಯಾಪ್ ಅಲ್ಲಿ ಒಂದು ಲವ್ ಸ್ಟೋರಿ ಕೇಳಿಸ್ಕೊಂಡ್ವಿ ನಾವು, ಜೊತೆಗೆ ಇರ್ತೀವಿ ಗೊತ್ತಿರ್ಲಿಲ್ಲ. ಓಕೆ, ಅಮ್ಮ ವಿಡಿಯೋ ನೋಡ್ತಿದ್ರೆ ಸಾರಿ. ಓಕೆ, ನೆಕ್ಸ್ಟ್. ಓಕೆ, ಇದು ಇಬ್ರು ಆನ್ಸರ್ ಮಾಡಲೇಬೇಕು. ಇವಾಗ ನಿಮ್ಮ ಪ್ರಕಾರ ಒಂದು ಹುಡುಗಿ ನೋಡಿದ ತಕ್ಷಣ ಗ್ರೀನ್ ಫ್ಲಾಗ್ ಅಂತ ಅನ್ಸುವಂತ ಕ್ವಾಲಿಟಿ ಯಾವುದು? ಗ್ರೀನ್ ಫ್ಲಾಗ್ ಅಂಡರ್ಸ್ಟ್ಯಾಂಡಿಂಗ್. ಒಟ್ಟಿಗೆ ಬಟ್ ಇವತ್ತಿನ ಕಾಲದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಭಾರಿ. ಯಾಕಂತಂದ್ರೆ ಎಲ್ಲಾರು ಮಲ್ಟಿಪಲ್ ಪ್ರೊಫೆಷನ್ಸ್ ಅಲ್ಲಿ ಇರ್ತಾರೆ, ಮಲ್ಟಿಪಲ್ ಪೀಪಲ್ ನ ಮೀಟ್ ಮಾಡ್ತಾರೆ. ಸೊ ನಂಬಿಕೆ ಇಟ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು, ಯಪ್ಪ, ರಿಲೇಶನ್ಶಿಪ್ ಸೀಮ್ ಸೋ ಕಾಂಪ್ಲಿಕೇಟೆಡ್ ದೀಸ್ ಡೇಸ್ ಅಲ್ಲ? ನಮ್ಗೆ ಇವಾಗ ಅನ್ಸ್ತಿದೆ, ನನಗೆ ಇವಾಗ ಅನ್ಸ್ತಾ ಇದೆ ಇದು ಮಾತಾಡ್ತಾ ನಮ್ಗೆ ಇವಾಗ ಅನ್ಸ್ತಿದೆ. ಅಂಡರ್ಸ್ಟ್ಯಾಂಡಿಂಗ್ ಆಗಿದ ತಕ್ಷಣ ಮುಗೀತು ಅಂತಾರೆ. ಅಂದ್ರೆ ಅಷ್ಟು ಎವ್ವಿ ಅಂದ್ರೆ ಕಷ್ಟ ಅರ್ಥ ಮಾಡ್ಕೊಳೋದು. ತುಂಬಾ ಅಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ. ಹೌದು, ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಹಿಂಗೆ ಇಲ್ಲಾಂದ್ರೆ ಸಣ್ಣ ವಿಷಯಕ್ಕೂ ಬ್ರೇಕಪ್ ಆಗೋ ಚಾನ್ಸಸ್ಸು, ಇಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ಸು ಇರುತ್ತೆ. ಅಂಡ್ ವಾಟ್ ಐ ಫೀಲ್ ಇಸ್ ಬೋತ್ ಶುಡ್ ಬಿ ಗುಡ್ ಲಿಸ್ನರ್ಸ್. ಕೇಳಿಸ್ಕೋಬೇಕು, ಒಬ್ರು ಮಾತಾಡ್ತಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಬೇಕು. ಇಟ್ಸ್ ಲೈಕ್ ಟೈಮ್ ಕೊಟ್ಟು ಆ ಕಾನ್ವರ್ಸೇಷನ್ ಇರಬೇಕು. ಕಮ್ಯುನಿಕೇಶನ್, ಅಂಡರ್ಸ್ಟ್ಯಾಂಡಿಂಗು, ಆ ಲಿಸ್ನಿಂಗ್ ಸ್ಕಿಲ್ ಇದ್ದು ಬಿಟ್ರೆ ಆ ರಿಲೇಶನ್ಶಿಪ್ಪು ಅದಿಲ್ಲ ಬಾಳ ಬಂಗಾರ ನೀನು ಆ ಥರ ಇರುತ್ತೆ. ಬಟ್ ಅದೆಲ್ಲ ನಮ್ಮ ಪೇರೆಂಟ್ಸ್ ಕಾಲಕ್ಕೆ ಕೊನೆ ಆಗುತ್ತೋ ಗೊತ್ತಿಲ್ಲ. ಸೊ ನಾವ್ ಬಾಯ್ಸ್, I have a rapid fire for you. Oh, rapid fire. Ready, audience? Rapid fire round ಗೆ ready ನಾ? ಚಲೋ ರೆಡಿ, Let's go. ಪಟ ಪಟ ಹೇಳ್ಬೇಕಾಯ್ತಾ? ಓಕೆ, ಕಾಫಿ ಡೇಟ್ ಮೂವಿ ಡೇಟ್? ಇಬ್ರು ಮೂವಿ ಡೇಟ್. ನಾನು ಸಿನಿಮಾ ಫೀಲ್ಡ್ ಅಲ್ಲಿ ಇದೀವಲ್ಲ, ಅದಕ್ಕೆ ನಾನು ನಮ್ ಸಿನಿಮಾ ನೋಡ್ಕೊಂಡು, ನಾವಂದ್ರೆ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು ನೋಡ್ಕೊಂಡು ಚೆನ್ನಾಗಿರುತ್ತೆ. ಅಂಡ್ ಇಬ್ರು ಕಾಫಿನೇ ಕುಡಿಯಲ್ಲ. ನಾನು ಕಾಫಿ ಕುಡಿಯಕ್ಕೆ ಮೂವರು ಟ್ರಿಪ್ಸ್ ಹೋಗ್ತೀವಿ. ಓಕೆ, ನಿಮ್ ಹುಡುಗಿ ಟ್ರೆಡಿಷನಲ್ ಆಗಿರ್ಬೇಕಾ, ಮಾಡರ್ನ್ ಆಗಿರ್ಬೇಕಾ? ಎರಡು ಇದ್ರು ಸಿಚುವೇಶನ್ ತಕ್ಕಂಗಿರ್ಬೇಕು. ಸಿಚುವೇಶನ್ ತಕ್ಕಂಗಿರ್ಬೇಕು. ನನ್ನ ಆಪ್ಷನ್ನೇ ಜಂಪ್ ಆಗ್ಬಿಟ್ರು. ಓಕೆ, ಡನ್. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಮ್ಯಾರೇಜ್ ಅಂತಾರೆ ಇವಾಗ. ಹೇಳ್ಬಿಟ್ಟೆ ನಾವು ಮತ್ತೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಲ್ಲ, ಅದು ಇಷ್ಟ. ಮ್ಯಾರೇಜ್ ಅಂದ್ರೆ ತುಂಬಾ ಇಷ್ಟ. ಅಮ್ಮ ನೋಡಿ, ಅಮ್ಮನೇ ನಂಗೆ ಗ್ರೀನ್ ಫ್ಲಾಗ್ ಕೊಟ್ಬಿಟ್ಟಿದ್ದಾರೆ ನನ್ನ ಮೇಲೆ. ತಾಯಿಗೆ ತಕ್ಕ ಮಗ. ಓಕೆ, ಲವ್ ಮ್ಯಾರೇಜ್. ನೀನ್ ಮ್ಯಾರೇಜ್ ಆಕ್ಚುಲಿ ಲವ್ ಮ್ಯಾರೇಜ್ ಅನ್ನೋದು ಫುಲ್ ಮೂವಿ ನೋಡ್ದಂಗೆ, ಅರೇಂಜ್ ಮ್ಯಾರೇಜ್ ಅನ್ನೋದು ಇಂಟರ್ವಲ್ ಆದ್ಮೇಲೆ ಮೂವಿ ನೋಡ್ದಂಗೆ. ಹುಷಾರು. ಓಕೆ, ಮ್ಯಾರೇಜ್. ಓಕೆ, ಬ್ಯೂಟಿ ಆರ್ ಇಂಟೆಲಿಜೆನ್ಸ್? ಒನ್. ಇಲ್ಲ ಇನ್ನೊಂದು ಯಾಕಂದ್ರೆ ಈ ಲವ್ ಮ್ಯಾರೇಜ್ ಅಂದ್ರೆ ಮನ್ಯಾಗ ಬೈತಾರ, ಅರೇಂಜ್ ಮ್ಯಾರೇಜ್ ಅಂದ್ರೆ ಹಿಂಗ ಯಾರು ಹುಡುಗಿ ಬೀಳಲ್ಲ ಅಂತಾರ. ಅದಕ್ಕೆ ಮ್ಯಾರೇಜ್. ಓಕೆ, ಒಳ್ಳೆ ಹುಡುಗಿ ಸಿಗ್ಲಿ. ಬ್ಯೂಟಿ ಆರ್ ಇಂಟೆಲಿಜೆನ್ಸ್? ಬ್ಯೂಟಿ ಆರ್ ಇಂಟೆಲಿಜೆನ್ಸ್? ಫಾಸ್ಟ್. ಬ್ಯೂಟಿ. 3. ಇಂಟೆಲಿಜೆಂಟ್. ಓಕೆ, ವೈ ಬ್ಯೂಟಿ? ಚೈಲ್ಡ್ ಆಗಿ ಆಡಿದ್ರು ಪರವಾಗಿಲ್ಲ, ನನ್ನ ಜೊತೆ ಕ್ಯೂಟ್ ಆಗಿ ಕಾಣಿಸ್ತದೆ. ಓಕೆ, ಸಾಕು. ಇಂಟೆಲಿಜೆಂಟ್. ಬುದ್ಧಿವಂತಿಕೆ ಏನಿಲ್ಲ, ನಮ್ಮ ಜೊತೆ ಇದ್ ಮಾಡ್ಕೊಂಡಿದ್ರೆ ಸಾಕು, ಮೆಚೂರ್ಡ್ ಆಗಿದ್ರೆ ಸಾಕು. ಅಲ್ಲ, ಬ್ಯೂಟಿ ಅಂದ್ರೆ ಎಲ್ಲರ ಹತ್ರ ಇರಲ್ಲ. ಅಂದ್ರೆ ಎಲ್ಲರ ಹತ್ರ ಬ್ಯೂಟಿ ಇಲ್ಲ ಅಂತ ನಾವು ಬಿಡಕ್ಕಾಗಲ್ಲ. ಹೌದಿಲ್ಲ? ಇಂಟೆಲಿಜೆಂಟ್ ಅವ್ರ ಬುದ್ಧಿ ಇರ್ಬೇಕಲ್ಲ. ಅದು ಬುದ್ಧಿ ಇರ್ಬೇಕಂದ್ರೆ ಇದು ಉದಾಹರಣೆಗೆ ಅದು ಮಾಡ್ಬೇಕು, ಇದು ಮಾಡಬಾರ್ದು ಅನ್ನೋದು ಗೊತ್ತಿರ್ಬೇಕಲ್ಲ ಅಂತ. ಎಲ್ಲಾ ಟೈಮಲ್ಲೂ ನೀವ್ ಇರಕ್ಕಾಗಲ್ಲ ಜೊತೆಗೆ. ಯೋಚನೆ ಮಾಡೋದಿದ್ರೆ ಅಷ್ಟೇ. ಬ್ಯೂಟಿ ವಿತ್ ಬ್ರೈನ್ ಇದ್ರೆ ಸೂಪರ್. ವಾವ್. ಚಾಟಿಂಗ್ ಆರ್ ಕಾಲಿಂಗ್? ಕಾಲಿಂಗ್ ಅಪ್ಪ. ಈ ಪ್ರಶ್ನೆ ಇಟ್ಟಿದ್ದೆ ಈ ವ್ಯಕ್ತಿಗೋಸ್ಕರ ನಾನು. ಕಾಲಿಂಗ್. ನಂಗೆ ಗೊತ್ತಿ ಚಾಟ್ ಮಾಡೋ ಮನುಷ್ಯನೇ ಅಲ್ಲ, ತಪ್ಪೇ ಮಾಡಲ್ಲ. ನಾವ್ ಆನ್ಸರ್ ಕೊಡ್ಲು ನಾನು ಎರಡು ಅನ್ಸುತ್ತೆ ನನ್ಗೆ. ಯಾಕಂದ್ರೆ ಸ್ನ್ಯಾಪಿಂಗ್ ಅಂತ ನೀವು ಟೈಮ್ ಇಲ್ಲಾಗ ಚಾಟಿಂಗ್, ಟೈಮ್ ಇದ್ರೆ ಮಾತಾಡೋಣ. ನಂಗೆ ಎರಡು ಬೇಕು. ಯಾರು ಫ್ರೀ ಇದೀರಾ ನೋಡಿ.
ಯಾಕೆ ಚಾಟ್ ಫಸ್ಟ್ ಸಾರಿ ಯಾರು ಕೇಳ್ಬೇಕು? ತಪ್ಪು ಮಾಡ್ದಾಗ ಫಸ್ಟ್ ಸಾರಿ ಯಾರು ಕೇಳ್ಬೇಕು? ಇವಾಗ ತಪ್ಪು ನಾವ್ ಕೇಳ್ಬೇಕಾಗತ್ತೆ, ನಾವೇ ಕೇಳ್ಬೇಕು. ಹುಡುಗಿ ಅಂದ್ರೆ ನಾವೇ ಕೇಳ್ಬೇಕಾಗತ್ತೆ. ಒಬ್ರು ಹೇಳ್ಬೇಕು. ಇವಾಗ ಒಬ್ರು ಹೇಳ್ಬೇಕು. ಅವಾಗಿಂದ ಅಡ್ಗೋಡೆ ಮೇಲೆ ದೀಪ ಇಡ್ತಿದ್ರು ಇಬ್ರು, ಒಂದ್ ಹೇಳಿ ಇವಾಗ. ಅದೇ ನಾವು ನಾವೇ ಕೇಳೋಣ ಬಿಡಿ. ಹುಡುಗ್ರೆ, ನಿಮ್ ಮನೇಲಿ ಯಾರು ಸಾರಿ ಕೇಳ್ತಾರೆ? ಅಮ್ಮ ಕೇಳ್ತಾರ, ಅಪ್ಪ ಕೇಳ್ತಾರ? ಅಪ್ಪನ ಕೇಳ್ಬೇಕು. ನಿಮ್ ಮನೇಲಿ? ನಮ್ಮ ಮನೇಲಿ ಯಾರು ಇಲ್ಲ, ಹಂಗೆ ಸಾಲ್ವ್ ಆಗಿ ಹೋಗ್ತಾರೆ. ಅದು ಅವ್ರದ್ ಸೀಕ್ರೆಟ್ ಇರುತ್ತೆ, ಇನ್ಸೈಡ್ ಸೀಕ್ರೆಟ್ ನಿನಗೆ ಗೊತ್ತಿರಲ್ಲ. ನೀವು ಮನೇಲಿ ಇದ್ರಲ್ಲ ಜಾಸ್ತಿ ಗೊತ್ತಾಗೋಕೆ. ವಾಟ್ಸ್ಆಪ್ ಆರ್ ಇನ್ಸ್ಟಾಗ್ರಾಮ್? ಇನ್ಸ್ಟಾಗ್ರಾಮ್. ವಾಟ್ಸ್ಆಪ್ ಆರ್ ಇನ್ಸ್ಟಾಗ್ರಾಮ್? ವಾಟ್ಸ್ಆಪ್. ಕ್ಯೂಟ್ ಆರ್ ಆಟಿಟ್ಯೂಡ್? ಕ್ಯೂಟ್ ಆರ್ ಆಟಿಟ್ಯೂಡ್? ಕ್ಯೂಟ್. ಓಕೆ. ಫಸ್ಟ್ ಟೆಕ್ಸ್ಟ್ ಆರ್ ಫಸ್ಟ್ ಕಾಲ್? ಫಸ್ಟ್ ಟೆಕ್ಸ್ಟ್. ಫಸ್ಟ್ ಕಾಲ್. ಫಸ್ಟ್ ಟೆಕ್ಸ್ಟ್. ಓಕೆ. ಲಾಂಗ್ ಹೇರ್ ಆರ್ ಶಾರ್ಟ್ ಹೇರ್? ಲಾಂಗ್ ಹೇರ್. ನಂಗೆ ಲಾಂಗ್ ಹೇರ್. ಹಂಗೇನ ನಾನು ಕಟ್ ಮಾಡಿಸ್ಕೊಂಬಂದೆ ನಿನ್ನೆ. ಇಷ್ಟಿದ್ರೆ ಸಾಕಾ? ಇದು ಓಕೆ, ಪರವಾಗಿಲ್ಲ. ಓಕೆ. ಟೀ ಡೇಟ್ ಆರ್ ಐಸ್ ಕ್ರೀಮ್ ಡೇಟ್? ಐಸ್ ಕ್ರೀಮ್ ಡೇಟ್. ಯಾಕಂದ್ರೆ ಇಬ್ರು ತಿನ್ಬೋದಲ್ಲ ಅಂತ. ಓಕೆ, ಇವಾಗ ಲಾಸ್ಟ್ ಸೆಗ್ಮೆಂಟ್ ಆಯ್ತಾ? ಇವಾಗ ಸಿಚುವೇಶನ್ಸ್ ಹೇಳ್ತೀನಿ ನಾನು, ಅದನ್ನ ನೀವು ಏನಾಗಬಹುದು ಅನ್ನೋದನ್ನ ಹೇಳಬೇಕು. ಇವಾಗ ನಿಮ್ಮ ಫೋನ್ನ ಇಮ್ಯಾಜಿನ್, ನಿಮ್ಗೆ ಮದುವೆ ಆಗಿದೆ, ಓಕೆ, ನಿಮ್ಮ ಫೋನಲ್ಲಿ ನೀವು ಬಾಯ್ಸ್ ಗ್ರೂಪ್ ಎಲ್ಲ ಇರುತ್ತಲ್ಲ, ನಂಗೆ ಗೊತ್ತಿಲ್ಲ ಏನೇನಾಗತ್ತೆ ಅಂತ, ಬಟ್ ಜಸ್ಟ್ ಆ ಥರ ಇಮ್ಯಾಜಿನ್. ಇರಬಾರ್ದೆಲ್ಲ ಇದೆ ನಿಮ್ಮ ಫೋನಲ್ಲಿ, ಬಾಯ್ಸ್ ಚಾಟು ಅದು ಇದು. ನೀವು ನಿಮ್ಮ ಹೆಂಡತಿಗೆ ನಿಮ್ಮ ಅಮ್ಮಂಗೆ ಹೇಳಿದೆ ಟ್ರಿಪ್ ಪ್ಲಾನ್ ಮಾಡಿರೋದು, ಆಫೀಸ್ ಟ್ರಿಪ್ ಬಂದ್ಬಿಟ್ಟು ನೀವು ಅಲ್ಲಿಗೆ ಹೋಗೋದು, ಆ ಥರದ್ದೆಲ್ಲ ಸೀನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಫೋನ್ನ ನಿಮ್ಮ ಅಮ್ಮ ನಿಮ್ಮ ಹೆಂಡತಿ ಒಟ್ಟಿಗೆ ನೋಡಿದ್ರು, ನೀವೇನು ಅವ್ರು ನೋಡ್ಲೇಬಾರ್ದು ಅನ್ಕೊಂಡಿದ್ರೆ ಅದನ್ನ ಅವ್ರು ನೋಡಿದ್ರು. ಇವಾಗ ನಿಮಗೆ ಭಯ ಯಾರ ಮೇಲೆ? ಅಮ್ಮನ ಮೇಲೆ, ಹೆಂಡತಿ ಮೇಲೆ? ಹೆಂಡತಿ ಮೇಲೆ. ಅಮ್ಮಗೆ ಕನ್ವಿನ್ಸ್ ಅಮ್ಮಂದ್ರು ನೋಡ್ತಿರ್ತಾರೆ ವಿಡಿಯೋ, ಮಾಡ್ಕೊಂತಾರೆ, ಬಟ್ ಅಮ್ಮ ಬೇಗ ಕನ್ವಿನ್ಸ್ ಮಾಡಬಹುದು. ಇಲ್ಲ 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 ಏನಾದ್ರೂ ಸುಳ್ಳು ಹೇಳ್ಬೋದು. ಅಮ್ಮನ್ನ ಬೇಗ ಹೇಳಿ, ಆಯ್ತಮ್ಮ ಅಮ್ಮನಂದ್ರು, ಓಕೆ ಮಾಡಬೇಡ, ನೀನ್ ಬರೀ ಯಾವತ್ತು ಹಿಂಗಿದೆ ನಿಂದು ಅಂತ ನಿಲ್ಲಿಸ್ತಾರೆ. ಅಂದ್ರೆ ಅವರು ಬೇಗ ಅರ್ಥ ಮಾಡ್ಕೊಂತಾರೆ. ಅಮ್ಮನ ಬೇಗ ನಾವು ಇದ್ ಮಾಡ್ಬೋದು, ಅಮ್ಮನ್ನ ನೈಸ್ ಮಾಡ್ಬಿಡ್ಬೋದು. ಹೆಂಡತಿ ಬಗ್ಗೆ ನನಗೇ ಸುಳ್ಳು ಹೇಳ್ತೀಯಪ್ಪ ನೀನು ಅಂತದೊಂದು ಪರಿಸ್ಥಿತಿ ಬರ್ಬೇಕಲ್ಲ ನಿಮ್ಗೆ. ಆ ಟೈಮಲ್ಲಿ ನಾನಿರ್ಬೇಕು, ನಾನಿದ್ರೆ ಇನ್ನು ಹಾಕೊಡ್ತೀನಿ. ಓಕೆ, ನೆಕ್ಸ್ಟ್. ಹುಡುಗಿರ್ ಫೋಟೋ ತೆಗಿಯೋದು ಕಷ್ಟನಾ, ಅಥವಾ ಅವ್ರಿಗೆ ಇಷ್ಟ ಆಗೋ ಫೋಟೋ ಚೂಸ್ ಮಾಡಿ ಅದನ್ನ ಎಡಿಟ್ ಮಾಡ್ಕೊಡೋದು ಕಷ್ಟನಾ? ಬೇಸಿಕಲಿ ಚೂಸಿಂಗ್ ಎರಡು ಕಷ್ಟ. ಎರಡು ಕಷ್ಟ. ಆಕ್ಚುಲಿ ಜಾಸ್ತಿ ಅಂದ್ರೆ ಫೋಟೋ ತೆಗಿಯೋದೆ ಹೇಳ್ಬೇಕಂದ್ರೆ ಫೋಟೋ ತೆಗೆಯೋದೇ ಕಷ್ಟ. ಫೋಟೋ ತೆಗೆಯೋದು ಕಷ್ಟ, ಮಾಡೋದೇ ಕಷ್ಟ. ಓಕೆ, ಇವಾಗ ಒಂದು ಪ್ರಶ್ನೆ, ಇದಕ್ಕೆ ಡಿಸ್ಕ್ಲೈಮರ್ ಹಾಕ್ಬಿಡ್ತೀನಿ ನಾನು. 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ. ಓಕೆ, ಯೂಶಲಿ ನಿಮ್ಗೆ ಎಂಥ ಹುಡುಗಿ ಸಿಗಬೇಕು ಅಂತ ಕೇಳ್ತಾರೆ ಎಲ್ಲರೂ. ಬಟ್ ಮೈ ಕ್ವೆಶ್ಚನ್ ಟು ಯು ಬೋತ್ ಇಸ್, ನಿಮಗೆ ಸಿಗೋವಂಥ ಹುಡುಗಿನ ನೀವು ಹೇಗೆ ನೋಡ್ಕೊತೀರಾ? ಹೌ ವಿಲ್ ಯು ಟೇಕ್ ಕೇರ್ ಆಫ್ ಯೋರ್ ವೈಫ್? ಹುಡುಗಿ ಸಿಕ್ಕಿದಾಳೆ ಅನ್ಕೋ, ಮದ್ವೆ ಆಗಿದೆ ಅನ್ಕೋ, ನೀ ಹೆಂಗ್ ನೋಡ್ಕೊಂತೀನಿ ನೀನು ಹೆಂಡ್ತಿನ? ಮದ್ವೆ ಆಗಿದೆ, ಈಗ ನಾವ್ ಹೇಳ್ಬೇಕಂದ್ರೆ ಎಲ್ಲ ಚಲೋ ನೋಡ್ಕೊಂತೀವಿ, ಬಂಗಾರದಾಗ ನೋಡ್ಕೊಂತೀವಿ, ಹಂಗ ಹೇಳ್ಬೇಕಾಗ್ತದೆ. ಏನಂತ ಹೇಳ್ಬೇಕು ನಾವು ಅಂದ್ರೆ ಇವಾಗ ಕೆಲವು ವಿಷಯ ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ವೆನ್ ಇಟ್ ಕಮ್ಸ್ ಟು ಮೀ, ಇವಾಗ ನಂದು ಮನೆಗೆ ಬರೋ ಟೈಮಿಂಗ್ಸು ಯಾವಾಗಲೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಆಫ್ ಮೈ ಪ್ರೊಫೆಷನ್. ಶೂಟ್ ಇರ್ಬೋದು ಅಥವಾ ಆ್ಯಂಕರಿಂಗ್ ಇರ್ಬೋದು. ಅಂಥ ಟೈಮಲ್ಲಿ ನನಗೆ ಯಾರಾದರೂ ಮನೇಲಿ ನಿಂತ್ಕೊಂಡು ಕೇಳೋ ಅಂಥವ್ರು, ಏನಕ್ಕೆ ಈ ಹುಡುಗಿ ಯಾವಾಗಲೂ ಆ ಟೈಮ್ ಈ ಟೈಮ್ ಬರ್ತಾಳೆ ಅಂತ ಕೇಳಿದಾಗ, ನನ್ನ ಗಂಡ ಆಗಿರೋ ನಿಂತ್ಕೊಂಡು ಅಲ್ಲಿ ಆನ್ಸರ್ ಮಾಡಲೇಬೇಕು. ಹಿ ಶುಡ್ ಸಪೋರ್ಟ್ ಮೀ. ಅವಳ ಪ್ರೊಫೆಷನ್ ಹಂಗಿದೆ, ಅದಕ್ಕೆ ಅವಳು ಲೇಟಾಗಿ ಬರ್ತಾಳೆ, ಅಥವಾ ಈ ಲೈಕ್ ಅವರು ನನಗೋಸ್ಕರ ಬಂದು ವೆಯ್ಟ್ ಮಾಡಿ ನನ್ನ ನೈಟಲ್ಲಿ ಸೇಫಾಗಿ ಕರ್ಕೊಂಡು ಬರೋ ಅಂಥದ್ದು. ಸೊ ಈ ಥರದನ್ನ ನಾನು ಕೇಳ್ತಾ ಇದ್ದೀನಿ. ಆ್ಯಸ್ ಅ ಮ್ಯಾನ್, ನಿಮ್ಮ ಹೆಂಡತಿಗೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಅಲ್ಲಿ 2 ಸಿನಾರಿಯೋಸ್ ಬರುತ್ತೆ. ಒಂದು ಏನಂದ್ರೆ, ಒಬ್ಬ ಗಂಡ ಆದವನು ಅವನ ಹೆಂಡತಿ ಕಷ್ಟಪಡಬಾರ್ದು, ಒಬ್ರು ಕೈ ಕೆಳಗಡೆ ಕೆಲಸ ಮಾಡಬಾರ್ದು, ಆ ಥರ ಸಿನಾರಿಯೋಸ್ ಇರುತ್ತೆ. ಆ ಥರ ಒಂದು ಸಿನಾರಿಯೋ ಇದೆ. ಇನ್ನೊಂದೇನೆಂದರೆ ಜಲಸಿ, ನನಗಿಂತ ಚೆನ್ನಾಗಿ ಕೆಲಸ ಮಾಡಿದ್ರೆ, ನನಗಿಂತ ಚೆನ್ನಾಗಿ ಸ್ಯಾಲ್ರಿ ತೊಗೊಂಬಂದರೆ, ಆ ಥರ ಎರಡು ಸಿನಾರಿಯೋಸು ಬರುತ್ತೆ. ಆ ಟೈಮಲ್ಲಿ ನಾವು ಯಾವ್ದು ಸಿನಾರಿಯೋಸು ಇದಾಗುತ್ತೆ ಅದನ್ನ ನೋಡಬೇಕು. ಆ್ಯಕ್ಚುಲಿ ನಂದು ಹೇಳಕ್ಕೆ ಹೋದರೆ ನನಗೆ ಫಸ್ಟ್ ಒನ್ನೇ ಜಾಸ್ತಿ. ನನಗೇನಂದರೆ
ಇವಾಗ ನನ್ನ ಹೆಂಡತಿ ಇರೋರು ಚೆನ್ನಾಗಿ ಇದು ಮಾಡಬೇಕು, ಮನೇಲೆ ಕುತ್ಕೊಂಡು ಆರಾಮಾಗಿರ್ಲಿ. ಬಟ್ ಇಟ್ ಈಸ್ ಹರ್ ಪ್ಯಾಷನ್. ಪ್ಯಾಷನ್ ಲೆಟ್ಸ್ ಸೇ ಇಟ್ ಇಸ್ ಹಂಗೆ ಅವ್ರ ಪ್ಯಾಷನ್ ಇದೆ ಅಂದರೆ ಪ್ಯಾಷನ್ ಮಾಡಲಿ, ಬೇಡ ಅನ್ನಲ್ಲ. ಅಂದರೆ ಇವಾಗ ಆಫೀಸ್ಗೆ ಹೋಗ್ಬಿಟ್ಟು ಬೇರೆ ಇದು ಅವ್ರ ಕೈ ಕೆಳಗಡೆ ಕೆಲಸ ಮಾಡಿ ಅವ್ರ ಹತ್ರ ಬೈಸ್ಕೊಂಡು ಬರೋದು ಅದು ನಮ್ಗೆ ಇಷ್ಟ ಆಗಲ್ಲ. ಅಡ್ವಾನ್ಸ್ಡ್ ಇದು ಹೆಂಗೆ ಅಂತಂದ್ರೆ ಅವಳು ಕೆಲಸ ಮಾಡೋದು ಬೇಡ, ಬಿಸ್ನೆಸ್ ಮಾಡಲಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅಷ್ಟೇ, ಆ ಥರ. ವಾವ್, ಹುಡುಗಿರಾ ನೋಡಿ ನನ್ನ ತಮ್ಮ ಫುಲ್ ಎಲಿಜಿಬಲ್. ಓಕೆ, ನೆಕ್ಸ್ಟ್ ನಿಮ್ಗೆ ಸೇಮಂತ್ ಬರ್ತದ ಹಂಗ ಬರ್ತದಲ್ಲ ಎಲ್ಲ ಹೇಳ್ದ. ಇವಾಗ ಅವ್ರಿಗೇನ್ ಇಷ್ಟ ನಾನು ಅದೇ ಮಾಡಕ್ ಬಿಡ್ತೀನಿ. ಅದು ಅವ್ರಿಗೆ ಏನ್ ಇಷ್ಟ ಅಲ್ಲ, ಅವ್ರಿಗೆ ಯಾವ್ದು ಕೆಲಸ ಇಷ್ಟ ನಾನು ಅದೇ ಮಾಡಕ್ ಬಿಡ್ತೀನಿ. ಅಂದ್ರೆ ಅದು ಕರೆಕ್ಟಾಗಿ ಇರ್ಬೇಕು, ಎಲ್ಲರೂ ಕರೆಕ್ಟ್ ಅನ್ನಿಸ್ಬೇಕು. ಬಿಡ್ತೀನಿ ಅಂದ್ರೆ ಎಲ್ಲರೂ ಕರೆಕ್ಟಾಗಿ ಅನ್ನಿಸ್ಬೇಕು, ಸರಿಯಾಗಿರೋ ಕೆಲಸ ಖಂಡಿತ ಮಾಡ್ಲಿ, ಲೆಟರ್ ಡೂ ಮಾಡ್ಲಿ. ಗುಡ್ ಗುಡ್ ಗುಡ್. ಹೌದಲ್ಲ. ಇವಾಗ ಇನ್ನೊಂದು ಕೇಳ್ತೀನಿ. ಲೆಟ್ಸ್ ಸೇ ನಿಮ್ಮ ಹೆಂಡತಿಗೆ ಮಿಡ್ ನೈಟಲ್ಲಿ, ಇವಾಗ ಅದು ಯಾವಾಗಲೇ ಕ್ರೇವಿಂಗ್ಸ್ ಅಂದ್ರಿ ಅಲ್ಲ, ಇಬ್ರು ಐಸ್ ಕ್ರೀಮ್ ಲವರ್ಸ್ ಅಲ್ಲ, ಮಿಡ್ ನೈಟಲ್ಲಿ ಐಸ್ ಕ್ರೀಮ್ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಬಂದಿದೆ. ಮನೆಗೆಲ್ಲ ಫುಲ್ ಗೆಸ್ಟ್ ಬಂದ್ಬಿಟ್ಟಿದ್ದಾರೆ, ಎಲ್ಲ ಮಲಗಿದ್ದಾರೆ, ಫುಲ್ ಗೊರ್ಕೆ ಹೊಡಿತಿದ್ದಾರೆ ಮಿಡ್ ನೈಟ್. ಅವಳಿಗೆ ಕ್ರೇವಿಂಗ್ಸ್, ನಿಮ್ಮನ್ನ ಎಬ್ಬಿಸ್ಬಿಟ್ಟು ರೀ ನಂಗೆ ಐಸ್ ಕ್ರೀಮ್ ತಿನ್ಬೇಕು ಅನ್ಸಿದೆ ಅಂತ ಕ್ಯೂಟ್ ಆಗಿ ಕೇಳ್ಕೊಂತಾಳೆ ಆಯ್ತಾ. ಅದು ಹೆಂಗ್ ಕೇಳ್ತಾಳೆ ಅಂದ್ರೆ, ನಂಗೆ ಆಚೆ ಹೋಗಿ ತಿನ್ಬೇಕು ಅನ್ಸ್ತಿದೆ, ನಂಗೆ ಆರ್ಡರ್ ಬೇಡ ಅಂತ ಹೇಳ್ತಾಳೆ. ಅವಾಗ ನೀವೇನ್ ಮಾಡ್ತೀರಾ? ಅದು ಐಸ್ ಕ್ರೀಮ್ ಆ ಟೈಮ್ದಾಗ ಸಿಕ್ತಿತ್ತಂದ್ರೆ ಅಲ್ಲಿ ಹತ್ರ ಎಲ್ಲಾರು ಸಿಕ್ತಿತ್ತಂದ್ರೆ ಒಂದ್ ಸ್ವಲ್ಪ ದೂರ ಹೋಗ್ಬೇಕಪ್ಪ. ಇವಾಗ ಒಂದು 8 ರಿಂದ 10 ಕಿಲೋಮೀಟರ್ ಹೋಗ್ಬೇಕು ನೀವು, ಬಟ್ ಐಸ್ ಕ್ರೀಮ್ ಸಿಗುತ್ತೆ. ಆಕ್ಚುಲಿ ಮಿಡ್ ನೈಟ್ ಅಲ್ಲಿ ಯಾವ ಐಸ್ ಕ್ರೀಮ್ ಅಂಗಡಿ ಓಪನ್ ಇರುತ್ತೆ? ಇಮ್ಯಾಜಿನ್ ಮಾಡ್ಕೊಳ್ರು, ಅದು ನಿಮ್ಗೆ ಹೆಂಡತಿನೇ ಇಲ್ಲ ಇವಾಗ, ಅದನ್ನ ಇಮ್ಯಾಜಿನ್ ಮಾಡ್ಕೊಂತಿಲ್ವಾ ನೀವು? ಇಲ್ದಾರ ಹೆಂಡತಿನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗುತ್ತೆ, ಐಸ್ ಕ್ರೀಮ್ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಇವ್ರಿಗೆ. ನಾನು ಅಂಗಡಿ ಇಟ್ಟಿದ್ದೀನಿ ಅನ್ಕೊಳ್ಳಿ, ಹೋಗ್ಲಿ, ನಂದೇ ಅಂಗಡಿ ಇಟ್ಟಿದ್ದೀನಿ ಅನ್ಕೊಳ್ಳಿ, ಓಪನ್ ಮಾಡಿ ಇಟ್ಟಿದ್ದೀನಿ ಅನ್ಕೊಳ್ಳಿ ಮಿಡ್ ನೈಟ್ ಅಲ್ಲಿ. ಆ ತರ ಇದೆ. ಹೋಗಿ ಅವಳಿಗೆ ನಾನು ಐಸ್ ಕ್ರೀಮ್ ತಿಂತೇನಲ್ಲ, ಮನೇಲೆಲ್ಲ ಮಲಗಿದ್ದಾರೆ, ಗೆಸ್ಟ್ ಬಂದಿದ್ದಾರೆ, ಮಲ್ಕೊಂಡಿದ್ದಾರೆ, ಎಲ್ಲ ಮಲಗಿದ್ದಾರೆ, ಎಲ್ಲ ಮಲ್ಕೊಂಡಿದ್ದಾರೆ. ನಾವು ಕಲ್ಲು ತರ ಹೋಗಿ ಬರ್ಬೋದು, ಆರಾಮ್ ಹೋಗಿ ಬರ್ಬೋದು. ನಾವು 1 ಅವರ್ ಅಲ್ಲ, ಪಾನಿಪುರಿ ಸಿಕ್ತಿತ್ತಂದ್ರ ಪಾನಿಪುರಿ ಎಲ್ಲ ಸಿಕ್ತಂದ್ರ ನಾವು ತಿಂದ್ ಬರ್ಬೋದು. ಅದ್ರಾಗ ಬೆಳಗ್ಗೆ ಅವ್ರು ಎದೋಲಕ್ಕಿಂತ ಮುಂಚೆ ಮನೇಲಿ ಇರ್ಬೋದು. ಬೆಸ್ಟ್. ಓಹೋ, ನೈಸ್ ನೈಸ್. ಅಂದ್ರೆ ನಿಮ್ಮ ಹೆಂಡತಿಗೆ ಏನ್ ಇಷ್ಟ ಅದನ್ನ ನೀವು ಮಾಡ್ತೀರಾ? ಯಾವಾಗ ಏನೇನ್ ತಿನ್ಬೇಕು ಅನ್ನಿಸ್ತದೋ. ಹೌದು, 100%. ಇಲ್ಲ ಅಂದ್ರೆ ಏನ್ ಮಾಡೋಣ ಅಂದ್ರೆ ಫ್ರಿಜ್ ಅಲ್ಲೇ ಫಸ್ಟ್ ಆರ್ಡರ್ ಮಾಡ್ಬಿಟ್ಟು ಇಟ್ಕೊಂಡ್ಬಿಟ್ಟು, ಇಲ್ಲ ಅವ್ರಿಗೆ ಆಚೆ ಹೋಗಿ ನಿಮ್ ಜೊತೆ ಬೈಕಲ್ಲಿ ಒಂದ್ ರೌಂಡ್ ಹೋಗಿ ತಿನ್ಬೇಕು ಅನ್ಸ್ತಿರುತ್ತೆ. ಏನಿಲ್ಲ, ಫ್ರಿಜ್ ಇಂದ ಐಸ್ ಕ್ರೀಮ್ ತೆಗೆದು ಆಚೆ ಹೋಗಿ ಹರಿತಾ ಇರುತ್ತದು, ಕರ್ಕೊಂಡು ಹೋಗ್ತೀರಾ. ಸೂಪರ್. ಸಿ they are so eligible. ನಂಗೆ ನೈಟ್ ರೈಡ್ ಅಂದ್ರೆ ಇಷ್ಟ. ಸೇಮ್ ಇಯರ್ ಇಷ್ಟ. ಅಂದ್ರೆ ನೈಟ್ ರೈಡ್ ಇಷ್ಟ, ಅದು ಕೋಲ್ಡ್ ಆದ್ರೆ ಪಾಪ ಇಲ್ಲದೆ ಹೆಂಡತಿಗೆ ಕೋಲ್ಡ್ ಆದ್ರೆ ಏನು ಅಂತ ಯೋಚನೆ ಮಾಡ್ತಾರೆ. ಅಮ್ಮ ನೋಡಿ ಇವನ್ ಹೆಂಗಂದ್ರೆ ಇವ್ನ್ ತೋರ್ಸೋದು ನಾನ್ ತಿನ್ನೋದು. ಮಕ್ಕಳನ್ನ ಕವರ್ ಮಾಡಿರ್ತಾರಲ್ಲ, ಹಂಗ್ ಕವರ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು. ಓಕೆ, ಲಾಸ್ಟ್ ಸಿನಾರಿಯೋ ಆಫ್ ದಿಸ್ ಬ್ಯೂಟಿಫುಲ್ ಕಾನ್ವರ್ಸೇಷನ್. ಇವಾಗ ನೀವು ಹೇಳಬೇಕು, ಒಂದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಇವಾಗ ನಿಮ್ಮ ಹೆಂಡತಿ ಮತ್ತೆ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಲೇಟರ್ ಆನ್ ನಿಮಗೆ ರಿಯಲೈಸ್ ಆಗುತ್ತೆ ಅವಳದೇನು ತಪ್ಪಿರ್ಲಿಲ್ಲ, ನೀವೇ ಓವರ್ ರಿಯಾಕ್ಟ್ ಮಾಡ್ಬಿಟ್ರಿ ಅಂತ. ನಾವು ಏನ್ ಮಾಡ್ತೀರಾ? ಇವಾಗ ಹೆಂಗೆ ಸಮಾಧಾನ ಮಾಡ್ತೀರಾ ನಿಮ್ಮ ಹೆಂಡತಿನ? ಅದೇ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು. ಐಸ್ ಕ್ರೀಮ್ ಇಲ್ಲ, ಐಸ್ ಕ್ರೀಮ್ ಬಿಡಿ, ಯಾವಾಗ್ಲೂ ಐಸ್ ಕ್ರೀಮ್ ಬಿಡಿ, ಬೇರೆ ಅವ್ರಿಗೆ ಏನ್ ಇಷ್ಟ ಅದು ಕೊಂಡ್ಸ್ಕೊಡ್ತೀನಿ. ಬೇಡ ನಂಗೆ. ಆಕ್ಚುಲಿ ಏನಂದ್ರೆ ಅವ್ರನ್ನ ಸರ್ಪ್ರೈಸ್ ಆಗಿ ಎಲ್ಲಾದ್ರೂ ಪ್ಲಾನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಏನಾದ್ರು ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಹಸ್ಬೆಂಡ್ ಮೆಟೀರಿಯಲ್ ಎರಡು ಅದರ ಕೇಳತ್ತಾರ ಏನೋ ಅವ್ರಿಗೆ ಇಷ್ಟ ಬಂದಿದೆ, ಅಲ್ಲಿ ಹೋಗ್ಬಿಟ್ಟು ಕೊಟ್ರೆ ಒಂಥರ ಮೆಮೊರೇಬಲ್ ಆಗೂ ಇರುತ್ತೆ. ಟ್ರೂ. ಆಮೇಲೆ ತಾವೇ ಅದೇ ಅಂದ್ಬಿಟ್ಟು ಅದೇ ಆನ್ಸರ್ ಕೊಡಂಗಿಲ್ಲ, ನನಗೆ ಬೇರೆ ಆನ್ಸರ್ ಕೊಡಿ. ಅವಾಗ ನಾನು ಅಡಿಗೆ ಮಾಡ್ತೀನಿ. ಕ್ಯೂಟ್ ಹೆಣ್ಮಕ್ಳು ಕರಗಿ ನೀನ್ ಎಂತಾದ್ ಮಾಡಿರ ಬಿಡು, ಹೋಗ್ಲಿ ಪರವಾಗಿಲ್ಲ ಅಂತ. ಅಂದ್ರೆ ನೀನೇ ಕೈಯಾರೆ ಅಡಿಗೆ ಮಾಡಿ ನಿನ್ ಕೈಯಾರೆ ತಿನ್ಸ್ಬಿಟ್ರೆ ಮುಗೀತು. ಅಷ್ಟೇ ಹಂಗ ಚೆನ್ನಾಗಿ ಮಾಡ್ತಾನಂತಲ್ಲ, ಬಟ್ ಎಫರ್ಟ್ಸ್ ಆಗ್ತಿಯಲ್ಲ. ಆಕ್ಚುಲಿ ರಿಲೇಶನ್ಶಿಪ್ ಅಲ್ಲಿ ಹೌ ಯು ಮೇಕ್ ದೆಮ್ ಫೀಲ್ ಇಸ್ ವೆರಿ ಇಂಪಾರ್ಟೆಂಟ್.
ನೀ ಅವ್ರಿಗೆ ಪ್ರಯಾರಿಟೈಸ್ ಮಾಡ್ತಿದ್ಯಾ ಅವ್ರ ಲೈಫಲ್ಲಿ, ನಿಮ್ಮ ಲೈಫಲ್ಲಿ ಅವರೇ ನಿನ್ಗೆ ತುಂಬಾ ಇಷ್ಟ, ಶಿ ಈಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ರಯಾರಿಟಿ ಅಂತ ನೀವು ಪ್ರೂವ್ ಮಾಡಿಬಿಟ್ಟೆ ಅಂದರೆ ಮುಗ್ದೋಯ್ತು. ಶಿಲ್ ಬಿ ವಿತ್ ಯು ಫಾರ್ ಎವರ್. ಓಕೆ, ಇವಾಗ ಇಷ್ಟೊತ್ತು ಕಾನ್ವರ್ಸೇಷನ್ ಮಾಡಿದ್ವಿ ಆ್ಯಂಡ್ ಹೊರಗಡೆ ಪ್ರಪಂಚದಲ್ಲಿ ಸಾವಿರ ನಡೀತಾ ಇದೆ, ರೈಟ್? ಹೆಣ್ಮಕ್ಳು ಅವ್ರ ಗಂಡನ್ನ ಸಾಯಿಸೋದು, ಗಂಡಂದ್ರು ಅವ್ರ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಹೆಣ್ಮಕ್ಳನ್ನ ಸಾಯಿಸೋದು, ಇಟ್ ಈಸ್ ಹ್ಯಾಪನಿಂಗ್, ಈಕ್ವಲ್ ಆಗಿ ನಡೀತಾ ಇದೆ ಅದು. ಅದ್ರ ಜೊತೆಗೆ ಒಳ್ಳೆ ಮನ್ಸಿರೋಂಥ ಹೆಣ್ಮಕ್ಳು ಇದ್ದಾರೆ, ಗಂಡ್ಮಕ್ಳು ಇದ್ದಾರೆ, ಒಳ್ಳೆ ಫ್ಯಾಮಿಲೀಸು ಇದೆ, ಸೊಸೆನ ಮಗಳ ಥರ ನೋಡ್ಕೋತಾರೆ, ಅಳಿಯನ್ನ ಮಗನ ಥರ ನೋಡ್ಕೊಳ್ಳೋಂಥವ್ರು ಇದ್ದಾರೆ, ಇಲ್ಲ ಅಂತ ಅಲ್ಲ. ಸೊ ಅಟ್ ಲಾಸ್ಟ್ ನಿಮಗೆ ಏನು ಅನಿಸುತ್ತೆ? ವಾಟ್ ಯು ವಾಂಟ್ ಟಾಕ್? ಹೇಗಿತ್ತು ಕಾನ್ವರ್ಸೇಷನ್? ಹೇಗಿತ್ತು? ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ. ಚೆನ್ನಾಗಿತ್ತು. ಆಕ್ಚುಲಿ ಇಷ್ಟೊಂದು ಡೀಪ್ ಆಗಿರುತ್ತೆ ಅಂತ ನನ್ಗೆ ಗೊತ್ತಿರಲಿಲ್ಲ. ಕ್ವಶನ್ಸ್ ನನಗೆ ಹುಡುಗಿರ್ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಕ್ವಶನ್ಸ್ ಕೇಳ್ತಾರಲ್ಲ, ನಿಜವಲ್ಲ ಅಷ್ಟು ಗೊತ್ತಿಲ್ಲ, ನಾನು ಅಷ್ಟು ತಿಳ್ಕೊಂಡಾರಲ್ಲ. ಇನ್ನು ನಾವು ಚಿಕ್ಕ ಮಕ್ಕಳಲ್ಲ, ಅಷ್ಟು ದೊಡ್ಡವರು ಆಗಿಲ್ಲ, ನಾವು ಮದುವೆ ಆಗಿಲ್ಲ, ಏನಾಗಿಲ್ಲ. ಯಾರು ಮೆಸೇಜ್ ಮಾಡಬೇಡಿ ಇವ್ರಿಗೆ, ಮ್ಯಾರೇಜ್ ಡೌಟ್ ಇವಾಗ ಅಷ್ಟು ಗೊತ್ತಿಲ್ಲ. ಒಂದು ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಂದ್ರು, ಒಂದು ಹುಡುಗಿ ಬಗ್ಗೆ ಮಾತಾಡ್ಬೇಕಂದ್ರು ಸ್ವಲ್ಪ ಮಾಡ್ಕೊಂಡೆ ಮಾತಾಡ್ಬೇಕಲ್ಲ. ಮತ್ತೆ ಇನ್ನೊಂದೇನಂದ್ರೆ ಯಾರೇನು ಅನ್ಕೋಬೇಡಿ, ಸ್ವಲ್ಪ ಹಂಗೆ ಏನಾರ ಅಂದಿರ್ತೀವಿ, ಚಿಕ್ಕ ಮಕ್ಕಳು ಮತ್ತೆ ಸ್ವಲ್ಪ ಕ್ವಶನ್ಸ್ ಆ ತರ ಇರ್ತಾವೆ. ನಮ್ಗೆ ಇದೇ ತರ ಕ್ವಶನ್ಸ್ ನಮಗ್ ಗೊತ್ತಿರ್ಲಿಲ್ಲ ಮುಂಚೆ. ಕರ್ಕೊಂಬಂದ್ ಕೂರ್ಸಿರೋದೇ ದೊಡ್ಡ ವಿಷಯ. ನಾನು ಫುಲ್ ಅದು ಹಂಗ ಅಂದ್ಬಿಟ್ರೆ ಹಿಂಗ ಅಂದ್ಬಿಟ್ರೆ ಫುಲ್ ಎನ್ಕ್ವೈರೀಸ್ ಹೇಳಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಸುಮ್ಮನೆ ಹೇಳಿದೀವಿ ಹೆಚ್ಚ ಕಡಿಮೆ. ಮತ್ತೆ ನಮ್ಗೆ ಇನ್ನು ಯಾವ ಹುಡುಗಿ ಇನ್ನು ಯಾವ್ದಿಲ್ಲ, ಇಬ್ರು ಸಿಂಗಲ್ಸ್. ಹುಡುಗಿ ಸಿಗೋ ಎಲ್ಲ ಮಾತುಗಳೆಲ್ಲ ಮಾತಾಡಿದ್ವಿ, ಹುಡುಗಿ ಸಿಗೋ ಎಲ್ಲ ಮಾತುಗಳು ಮಾತಾಡಿದ್ವಿ. ಏನಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅಷ್ಟೇ. ಎಸ್ ಕೀರ್ತಿ, ಹೆಂಗ ಅನಿಸ್ತು ಕಾನ್ವರ್ಸೇಷನ್? ಹೆಂಗ ಅನಿಸ್ತು? ಹೌ ಯು ಫೀಲಿಂಗ್? ಅದೇ ನಮ್ಗೆ ಫುಲ್ ಇಷ್ಟು ಡೀಪ್ ಆಗಿದೆ ಅಂತ ನಮ್ಗೆ ಅನಿಸೇ ಇರಲಿಲ್ಲ. ರಿಲೇಷನ್ಶಿಪ್ಪಲ್ಲಿ ಇಷ್ಟೊಂದೆಲ್ಲ ಆಗುತ್ತೆ, ಒಂದೊಂದು ಸಿಚುವೇಶನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಅಂದ್ರೂ ಫಸ್ಟೇ ನಾವೆಲ್ಲ ಸಿಂಗಲ್ಸ್. ಬಟ್ ಇದ್ರ ಬಗ್ಗೆ ಚರ್ಚೆ ಮಾಡಿರಲಿಲ್ಲ ನಾವು, ಇವಾಗ ಚರ್ಚೆ ಆಯ್ತಲ್ಲ, ಗೊತ್ತಾಯ್ತು. ನೀವಿಬ್ರು ಸಿಂಗಲ್ಸ್ ಅಂತ ಅವಾಗಿಂದ ಹೇಳ್ತಾ ಇದ್ದೀರಲ್ಲ, ಸೊ ನನ್ನ ಕಡೆಯಿಂದ ನಿಮ್ಮಿಬ್ರಿಗೆ ಮತ್ತೆ ನಮ್ಮ ಆಡಿಯನ್ಸಿಗೆ ಒಂದು ಸಜೆಷನ್, ನಮ್ಮ ಅಜ್ಜಿಯಿಂದ ಬಂದಿರೋಂಥ ಒಂದು ಸಜೆಷನ್ ಇದು. ಏನಂದ್ರೆ ನಾವಿವಾಗ ಹೆಣ್ಮಕ್ಳು ಒಬ್ಬ ಗಂಡನಲ್ಲಿ ಇರಬೇಕಾದಂಥ ಕ್ವಾಲಿಟೀಸ್ ನೋಡೋದ್ರ ಜೊತೆಗೆ ಮತ್ತೆ ಗಂಡ್ಮಕ್ಳು ಅವ್ರ ಹೆಂಡತಿಯಲ್ಲಿರುವಂಥ ಕ್ವಾಲಿಟೀಸ್ ಜೊತೆಗೆ ಅವಳಲ್ಲಿ ಒಬ್ಬ ಒಳ್ಳೆ ತಾಯಿ ಆಗೋ ಲಕ್ಷಣ ಇದೆಯಾ ಅಂತಾನು ನೋಡಬೇಕು. ಆ್ಯಂಡ್ ಹೆಣ್ಮಕ್ಳು ಅವನಲ್ಲಿ ಒಬ್ಬ ಒಳ್ಳೆ ತಂದೆ ಕಾಣಿಸ್ತಾನ ಅನ್ನೋದನ್ನು ನೋಡಬೇಕು. ಯಾಕಂತಂದ್ರೆ ಬೈ ಚಾನ್ಸ್ ಈ ರಿಲೇಶನ್ಶಿಪ್ ವರ್ಕ್ ಆಗಿಲ್ಲ ಅಂದ್ರೆ ಅಟ್ ಲಾಸ್ಟ್ ಯು ಕ್ಯಾನ್ ಡಿವೋರ್ಸ್ ಆ್ಯಂಡ್ ಯು ಕ್ಯಾನ್ ಗೆಟ್ ಸಪ್ರೇಟೆಡ್. ಬಟ್ ಇನ್ ಕೇಸ್ ಆ ಮಗುಗೊಳ್ಳೆ ತಂದೆ ಸಿಕ್ಕಿಲ್ಲ ಅಂದ್ರೆ, ಆ ಮಗುಗೊಳ್ಳೆ ತಾಯಿ ಸಿಕ್ಕಿಲ್ಲ ಅಂದ್ರೆ ಮಗುಗೆ ಡಿವೋರ್ಸ್ ಕೊಡೋ ಆಪ್ಷನ್ ಇಲ್ಲ, ರೈಟ್? ಸೊ ಅದಕ್ಕೆ ಯು ಶುಡ್ ಆಲ್ವೇಸ್ ಲುಕ್ ಫಾರ್ ಅ ಪಾರ್ಟ್ನರ್ ಹೂ ಕ್ಯಾನ್ ಬಿ ಅ ಗ್ರೇಟ್ ಫಾದರ್ ಆರ್ ಅ ಗ್ರೇಟ್ ಮದರ್ ಇಸ್ ವಾಟ್ ಐ ಆಮ್ ಲೈಕ್. ಅದೊಂದು ನನ್ನ ಕಡೆಯಿಂದ ನಿಮ್ಮಿಬ್ರಿಗೂ ಸಜೆಷನ್. ಹೆಂಡತಿಯಲ್ಲಿ ತಾಯಿ ಗುಣನ ಹುಡುಕಿ, ಗಂಡನಲ್ಲಿ ತಂದೆ ಗುಣನ ಹುಡುಕಿ. ಎಸ್, that's all for the day, guys. Thank you so much for watching my video and thank you to you both. Thank you so much. So thank you so much. ನಮ್ಮ ಒಂದು ಕ್ವೆಶ್ಚನ್ಸ್ಗೆ ಅವ್ರಿಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಐ ಆಮ್ ಲೈಕ್ ಈ ಥರ ಒಂದು ವಿಡಿಯೋ ಮಾಡ್ಬೇಕು ನಾನು, ಹುಡುಗಿರ್ ಬಗ್ಗೆ ಕ್ವೆಶನ್ಸ್ ಇರುತ್ತೆ ಅಂತ ಅಷ್ಟೇ ಹೇಳಿದ್ದೆ. ಬಟ್ ನಂಗೆ ಗೊತ್ತಿತ್ತು ಅವರಿಬ್ರು ಸಿಂಗಲ್ಸ್ ಅಂತ, ಬಟ್ ಸ್ಟಿಲ್ ಅವರೇ ಬೇಕು, ಅವರಿಬ್ರು ಜೊತೆಗೇ ಮಾಡಬೇಕು ಅಂದ್ಬಿಟ್ಟು ಇವತ್ತೇ ಡಿಸೈಡ್ ಮಾಡಿ ಇವತ್ತೇ ಶೂಟ್ ಮಾಡಿರೋದು. ಎಡಿಟ್ ಆಗಿ ಯಾವಾಗ ಪೋಸ್ಟ್ ಆಗುತ್ತೆ ಗೊತ್ತಿಲ್ಲ, ಬಟ್ ವೆರಿ ಸೂನ್ ವಿ ಗೋನಾ ಪೋಸ್ಟ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಜೊತೆಗೆ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಜೊತೆಗೆ ವಿಡಿಯೋ ಮಾಡೋಣ ಗೋಯಿಂಗ್ ಫಾರ್ವರ್ಡ್. ಇಫ್ ಯು ಸೇ ಯೆಸ್. ಇವಾಗ ನೀವು ನಮಗೆ ಕರ್ಷಿ ಮಾತಾಡಿದ್ರೆ ಅದು ಖುಷಿ ಆಯ್ತು ನಮಗೆ, ನಿಜ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಇರ್ಲಿ, ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವಿಡಿಯೋದಾಗ ಪಕ್ಕ ಇನ್ನೊಂದು ಡನ್. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ತಗೊಂಡು, ಬಟ್ ನೆಕ್ಸ್ಟ್ ಟೈಮ್ ಹುಡುಗಿರ ಬಗ್ಗೆ ಕೇಳಬಾರಪ್ಪ, ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಇಬ್ರು ಕಮಿಟ್ ಆಗಿರ್ಲಿ, ಒಳ್ಳೆ ಹುಡುಗಿ ಸಿಕ್ಕಿರ್ಲಿ ಅಂತ ಆಶೀರ್ವಾದ ಮಾಡ್ತಾ. ಅಷ್ಟು ಗೊತ್ತಿಲ್ಲ, ಸ್ವಲ್ಪ ಮಿಸ್ಟೇಕ್ ಎಲ್ಲ ಆಗಿರುತ್ತೆ. ಅದೇ ನಮ್ಗೆ ಎಷ್ಟು ತಿಳಿದಿದೀವೋ ಅದ್ರಲ್ಲಿ ಒಂದು 10% ಇಲ್ಲ 5% ಅಷ್ಟೇ. ಜಾಸ್ತಿ ನಾಲೆಜ್ ಬೇಕಂದ್ರೆ ಗ್ರಾವಿಟಿ ಡಾನ್ಸ್ ಅಕಾಡೆಮಿಗೆ ಬನ್ನಿ, ಇಬ್ರು ಕೊರಿಯೋಗ್ರಾಫರ್ಸ್ ಇರ್ತಾರೆ ಫಾರ್ ಶೋರ್. ನೀವು ಡೌಟ್ಸ್ ಬಂದು ಇಲ್ಲೇ ಕ್ಲಾರಿಫೈ ಮಾಡ್ಕೊಳ್ಳಿ, ಅಲ್ಲೇ ಕಂಬೈನ್ ಸ್ಟಡಿಯಲ್ಲಿ ಬೇಕಿದ್ರೆ ನಂಗೆ ಗೊತ್ತಿಲ್ಲ ಏನ್ ಬೇಕಾದ್ರೂ ಆಗ್ಬೋದು. ಎಸ್, ಥ್ಯಾಂಕ್ ಯು ಕೀರ್ತಿ, ಥ್ಯಾಂಕ್ ಯು ಮುಬಾರಕ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹುಡುಗಿರ ಬಗ್ಗೆ ತಿಳ್ಕೊಬೇಕು ಅನ್ಕೊಂಡಿರೋ ಹುಡುಗರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೇನ್ ಪಾಯಿಂಟ್ ಇಷ್ಟ ಆಯ್ತು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್ ನಿರ್ಮಲಾ.